Hello friends, welcome back again. Mouse ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಇದರಲ್ಲಿ ಆಲ್ರೆಡಿ 19 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 20th ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಉಳಿದಿರೋ 2 ಚಾನಲ್ದು ಲಿಂಕ್ ಕೂಡ ಇರುತ್ತೆ. ಅದನ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಅಂಡ್ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಅಲ್ಲೇ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಹೈಪ್ ಕೂಡ ಮಾಡ್ಬಿಡಿ. ನೀವು ಕೂಡ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಎಂಕರೇಜಿಂಗ್ ಆಗಿರುತ್ತೆ ಅಂಡ್ ತುಂಬಾನೇ ಸಪೋರ್ಟಿವ್ ಆಗಿ ಕೂಡ ಇರುತ್ತೆ. ಇವತ್ತು ಆಶಾ, ಪೂರ್ಣಿಮಾ, ಪರಮೇಶ್ ಹಾಗೂ ಲಿಖಿತಾ ಮತ್ತೆ ಸಂಜಯ್, ನೇತ್ರ, ಕವನ, ನಳಿನಿ, ಗಗನ ಹಾಗೂ ನಂದೀಶ್ ಅವರಿಗೆ ಹಾಯ್ ಹೇಳ್ಬೇಕು. ಎಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ ಮತ್ತೆ ಇವತ್ತಿನ ಈ ದಿನ ನಿಮ್ಗೆ ತುಂಬಾನೇ ಸಕ್ಸಸ್ ಆಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಓಕೆನಾ? ಬನ್ನಿ ಇವತ್ತಿನ 20th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ಪಟ್ಟ ಫೆರಳಲ್ಲೇ ನೋಡಿರ್ತೀವಿ, ನಮ್ ಹೀರೋ ಕೈಯಲ್ಲಿ ಸ್ಕ್ರೂ ಡ್ರೈವರ್ ನ ತಗೊಂಡು ಚಿಕ್ಕ ಹುಡುಗನ ಹುಡ್ಕೊಂಡು ಹೋಗಿದ್ದ. ಅಷ್ಟೇ ಅಲ್ಲ, ಆ ಹುಡುಗನ ಹಂಗೆ ಹೊಡಿಯೋ ತರ ತೋರ್ಸಿರ್ತಾರೆ. ಇನ್ನೊಂದ್ ಕಡೆ ಆ ಬೈಲಲ್ಲಿ ಕೂಡ ಇದಾನೆ ನಮ್ ಹೀರೋ ಕಾಲ್ಗೆ ಬಿದ್ದು ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಕೇಳ್ಕೊಂತ ಇದ್ದಾಳೆ. ತಲೆ ಎತ್ತಿ ನೋಡಿದ್ರೆ ಅದು ನಮ್ ಹೀರೋ, ಬಟ್ ಅವಳು ಗಮನಿಸಿದ್ಲಾ ಇಲ್ವಾ ಅಂತ ಗೊತ್ತಿಲ್ಲ. ಅವ್ನ್ ಕೂಡ ಬೈಲಲ್ಲಿ ಯಾರನ್ನೋ ಸರಿಯಾಗಿ ಕತ್ತಿಯಲ್ಲಿ ಚುಚ್ಬಿಟ್ಟು ಅವ್ರನ್ನ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ತಾ ಇದ್ದ. ಬಟ್ ಯಾರಿಗೇನಾಯ್ತು ಅಂತ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಈಗ ಸ್ಟಾರ್ಟಿಂಗ್ ಅಲ್ಲೇ ಒಂದು ಫ್ಲಾಶ್ ಬ್ಯಾಕ್ ನನ್ನೇ ತೋರ್ಸೋದು. ಅದೇ ಅವ್ರ ಫ್ಯಾಮಿಲಿಯನ್ನೇ ಸಾಯಿಸ್ಬಿಟ್ಟಿದ್ದಲ್ವಾ ಚಿಕ್ಕ ಹುಡುಗ, ಆ ಹುಡುಗನ ಸ್ಟೋರಿನೇ. ನಾರ್ಮಲ್ ಆಗಿ ಸ್ಕೂಲ್ ಬಿಟ್ಮೇಲೆ ಎಲ್ಲಾರು ಒಂದೇ ದಾರಿಯಲ್ಲಿ ನಡ್ಕೊಂಡ್ ಬಂದ್ರೆ ಇವನ್ ಮಾತ್ರ 10 ಕಿಲೋಮೀಟರ್ ಸುತ್ತಾಕೊಂಡು ಅವ್ರ ಮನೆಗೆ ಹೋಗ್ತಾನೆ. ಯಾವ್ದು ಜನಗಳು ಮತ್ತೆ ವೆಹಿಕಲ್ಸ್ ಎಲ್ಲ ಬರ್ದೇ ಇರೋ ತರ ಜಾಗದಲ್ಲಿ ಅವನು ಓಡಾಡ್ಕೊಂಡ್ ಬರೋದು. ಆತರ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಒಂದು ಬ್ರಿಡ್ಜ್ ಕೆಳಗಡೆ ಒಂದು ಮೂಟೆಯಲ್ಲಿ ಯಾರನ್ನೋ ಸುತ್ತಿ ಹಾಕ್ಬಿಟ್ಟಿದ್ದಾರೆ. ಈ ಮಾತಾಡಕ್ಕೆ ಬರ್ದೆ ಮಾತಾಡ್ತಾರಲ್ವಾ, ನಿಧಾನಕ್ಕೆ ಮಾತಾಡ್ತಾರಲ್ವಾ, ಆತರ ಯಾರು ನನ್ನ ಕಾಪಾಡಿ ಅಂತ ಕೇಳ್ತಾ ಇರ್ತಾರೆ. ಆ ಸೌಂಡ್ ಇವನ್ಗೆ ಕೇಳಿಸಿದ ತಕ್ಷಣ ಇವನು ಹತ್ರ ಹೋಗಿ ಅದನ್ನ ತೆಗೆದ್ ನೋಡಿದ್ರೆ ಒಂದು ಚಿಕ್ಕ ಹುಡುಗಿ ಪಾಪ ಕಂಪ್ಲೀಟ್ ಆಗಿ ಫುಲ್ ಆಗಿ ಬ್ಲಡ್ ಎಲ್ಲ ಆಗಿರುತ್ತೆ, ಹಂಗೆ ಬಿದ್ದಿರ್ತಾಳೆ. ಈ ತರ ಪರಿಸ್ಥಿತಿಯಲ್ಲಿ ನಾವ್ಯಾರಾದ್ರೂ ಆಗಿರೋದ್ರ ನೋಡಿದ್ರೆ ಎಷ್ಟು ಭಯ ಪಡ್ತೀವಿ. ಫಸ್ಟ್ ಯಾರಾದ್ರೂ ಹೆಲ್ಪ್ ಕರಿಬೇಕು ಅಂತಾನೋ ಅಥವಾ ಯಾರನ್ನಾದ್ರೂ ಸಹಾಯ ಕರ್ಕೊಂಡ್ ಬರ್ಬೇಕು ಅಂತಾನೋ ಓಡೋಗ್ತೀವಿ. ಬಟ್ ಇವ್ರಲ್ಲಿ ಏನೇ ಒಂದು ರಿಯಾಕ್ಷನ್ ಇಲ್ಲ. ನೋಡಿದವನು ಏನು ಮಾಡಿಲ್ಲ, ಅವ್ನ್ ಪಾಡ್ಗವ್ನು ಎದ್ದು ಹೋಗ್ತಾ ಇದ್ದಾನೆ. ನಾನೇ ಯಾರ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳಿ ಮನೆಗೂ ಸ್ಕೂಲ್ಗೆ ಹತ್ರ ಇದನ್ನು ಸುತ್ತ ಹಾಕೊಂಡ್ ಬರ್ತಾ ಇದೀನಿ. ಅದ್ರಲ್ಲಿ ನನ್ ಗೇಮ್ ಬೇರೆ ಇಂಟ್ರೆಸ್ಟ್ ಆಗಿ ಆಡ್ತಾ ಇದೀನಿ, ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದೀಯಾ, ನಿಮ್ದೆಲ್ಲ ಅದೇನ್ ಜನ್ಮಾನೋ ಅಂತ ಹೇಳಿ ಬೈಕೊಂಡು ಅವ್ನ್ ಪಾಡ್ಗೊಂಡ್ ಗೇಮ್ ಆಡ್ಕೊಂಡ್ ಹೊರಟೋದ. ಹುಡ್ಗಿ ಕಡೆ ಗಮನ ಕೂಡ ಕೊಟ್ಟಿಲ್ಲ. ಅಯ್ಯೋ ಪಾಪ ಅಂತ ಅನ್ಸಿದ್ರೆ ಅವ್ನ್ ಹೆಲ್ಪ್ ಮಾಡಿರೋನು, ಅವನಿಗೆ ಫೀಲಿಂಗ್ಸ್ ಇಲ್ವಲ್ಲ, ಇನ್ನೇನ್ ಮಾಡ್ತಾನೆ. ಇವಾಗ ಹಂಗೆ ಪ್ರೆಸೆಂಟ್ ಅಲ್ಲಿ ಇರೋ ನಮ್ ಹೀರೋನ ತೋರಿಸ್ತಾರೆ. ನೈಟ್ ಅಷ್ಟು ದೊಡ್ಡ ಕಾರ್ಯ ಮಾಡ್ಬಿಟ್ಟು ಬಂದಿದ್ದಾನೆ, ಬಟ್ ನೆಕ್ಸ್ಟ್ ಡೇ ಬೆಳಗ್ಗೆ ಏನೂ ಆಗದಿರೋ ತರ ಕೂಲ್ ಆಗಿದ್ದಾನೆ. ಯಾವಾಗ ಹಂಗೆ ತಾನೆ ಎಪಿಸೋಡ್ ಮುಗಿಸೋವಾಗ ಏನೋ ಆಗಿರೋ ತರ ತೋರಿಸ್ತಾರೆ, ಬಟ್ ನೆಕ್ಸ್ಟ್ ಎಪಿಸೋಡ್ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ಏನು ಇಲ್ಲ ಅನ್ನೋ ತರ ತೋರಿಸ್ತಾರೆ. ಬಟ್ ಇಲ್ಲಿ ನಮ್ ಹೀರೋ ವಿಷಯದಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಕೂಲ್ ಆಗಿ ಕಾಫಿ ಕುಡಿತಾ ಇದ್ದಲ್ವಾ, ಅವಾಗ ಹಂಗೆ ನೈಟ್ ಏನ್ ನಡೀತು ಅಂತ ಒಂದ್ ವಿಷಯನ ತೋರಿಸ್ತಾರೆ. ಆ ಓಲ್ಡ್ ಡಾಕ್ಟರ್ ನಮ್ ಹೀರೋನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಅವಾಗ ಹೀರೋ ಒಂದ್ ವಿಷಯನ ಹೇಳ್ತಾನೆ, ಹೌದು ಡಾಕ್ಟರ್, ನೀವ್ ಹೇಳಿರೋದು ನಿಜಾನೇ. ಆ ಕಿಲ್ಲರ್ ಬ್ರೈನ್ ನನಗೆ ಇಟ್ಟಿರೋದ್ರಿಂದ ನನಗೆ ಅರಿದಂಗೆ ನನ್ ಫ್ಯಾಮಿಲಿ ಮೆಂಬರ್ಸ್ ಗಾಗ್ಲಿ ಅಥವಾ ನಾನ್ ಇಷ್ಟಪಡೋ ತರ ಒಬ್ರಿಗಾಗ್ಲಿ ತೊಂದ್ರೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರಿ. ಆಲ್ಮೋಸ್ಟ್ ನೈಟ್ ಕಂಟ್ರೋಲ್ ಮೀರಿ ಆ ಕೆಲಸ ಮಾಡಕಂತಾನೆ ಹೊರಟೋದೆ. ಆದ್ರೆ ಹೆಂಗೋ ನಾನ್ ಕಂಟ್ರೋಲ್ ಮಾಡ್ಕೊಂಡು ಆ ಪ್ರಾಬ್ಲಮ್ ನ ಬೇರೆ ರೀತಿ ಸಾಲ್ವ್ ಮಾಡಿದೆ ಅಂತ ಹೇಳಿದಾಗ ಆ ಡಾಕ್ಟರ್ ಹೇಳ್ತಾರೆ, ಒಳ್ಳೆ ಕೆಲ್ಸನೇ ಮಾಡಿದ್ಯಾ, ಇದ್ರೂನು ನನ್ನ ಹತ್ರ ಕೇಳ್ಬೇಕಾಗಿರೋದು ಒಂದೇ ವಿಷಯ. ಆ ಫಸ್ಟ್ ಆ ಕೊಲೆ ಮಾಡುವಾಗ ನಿನ್ ಫೀಲಿಂಗ್ ಹೆಂಗಿತ್ತು, ನಿನಗೆ ಯಾವ ತರ ಫೀಲ್ ಆಯ್ತು ಅಂತ ಕೇಳಿದಾಗ, ಏನ್ ಡಾಕ್ಟರ್ ಯಾವ ತರ ಫೀಲ್ ಆಯ್ತು ಅಂತ ಅಷ್ಟು ಅಸಲ್ಟ್ ಆಗಿ ಕೇಳ್ತಾ ಇದ್ದೀರಾ, ಆ ಫೀಲಿಂಗ್ ನ ಹೇಳಕ್ಕೆ ವರ್ಡ್ಸ್ ಇಲ್ಲ ಗೊತ್ತಾ, ಅದಷ್ಟು ಥ್ರಿಲ್ಲಿಂಗ್ ಆಗಿ ಅಷ್ಟು ಅಡ್ವೆಂಚರಸ್ ಆಗಿ ನಾನೇನ ಮಾಡಿದ್ದು ಅನ್ನೋ ತರ ನನ್ಗೆ ಅಷ್ಟು ಆಶ್ಚರ್ಯ ಆಗ್ತಾ ಇತ್ತು. ಇನ್ನು ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಆ ಫೀಲಿಂಗ್ ನ ಎಕ್ಸ್ಪ್ರೆಸ್ ಮಾಡಕ್ ಇನ್ನು ವರ್ಡ್ಸ್ ಕಂಡಿಡ್ದಿಲ್ಲ ಗೊತ್ತಾ ಅಂತ ಅವ್ನ್ ಮಾಡಿರೋ ಈ ಫಸ್ಟ್ ಕೊಲೆನ ಅಷ್ಟು ಎಕ್ಸಾಕ್ಟಿಂಗ್ ಆಗಿ ನಮ್ಮ ಡಾಕ್ಟರ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಇದಕ್ಕೂ ಮುಂಚೆ ಓನ ಸಾಯಿಸಿದಾಗ ತುಂಬಾನೇ ಭಯ ಪಟ್ಟಿದ್ದ, ಬಟ್ ಇವಾಗ ಮಾಡಿರೋ ಕೊಲೆ ಗೊತ್ತಿದ್ದು ತಾನೇ ಮಾಡಿದ್ದಾನೆ. ಆದ್ರಿಂದ ಅವ್ನು ಇಷ್ಟು ಎಕ್ಸೈಟ್ಮೆಂಟ್ ಆಗಿ ಹೇಳ್ತಾ ಇರೋದು. ಈ ಫ್ಲಾಶ್ ಬ್ಯಾಕ್ ತೋರಿಸಿದಾದ್ಮೇಲೆ ಇವಾಗ ಪ್ರೆಸೆಂಟ್ ನ ತೋರಿಸ್ತಾರೆ. ಅಂದ್ರೆ ಈಗ ಮಾರ್ನಿಂಗ್ ಆಗಿರತ್ತೆ ಅಲ್ವಾ, ಯಾವ್ದೋ ಒಂದು ಬ್ರಿಡ್ಜ್ ಅಡಿ ಒಂದು ಮೂಟೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅನ್ನೋ ವಿಷಯ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ. ಕ್ರೈಮ್ ಸ್ಪಾಟ್ ಗೆ ಪೊಲೀಸ್ ಅವರೆಲ್ಲಾನು ಹೋಗಿರ್ತಾರೆ. ಅದೇ ಟೈಮ್ ಅಲ್ಲಿ ನಮ್ ಹೀರೋ ಅವ್ರ ಮನೆಗೆ ಆ ಕಸನ್ ಕರ್ಕೊಂಡು ಹೋಗೋದಕ್ಕೆ ನಮ್ ಹೀರೋನ ಅವ್ರ ಆಂಟಿ ಬಂದಿರ್ತಾರೆ. ಸರಿ, ನೈಟ್ ನಮ್ ಹೀರೋ ಆ ಹುಡುಗನ ಹೊಡಿಯೋ ತರತಾನೆ ತೋರಿಸಿದ್ರು. ಹಂಗಾದ್ರೆ ಆ ಹುಡುಗನ್ ಏನಾಯ್ತಪ್ಪ ಅಂತ ಹೇಳಿ ನಾವ್ ಇತರ ಟೆನ್ಷನ್ ಆಗಿರ್ಬೇಕಾದ್ರೆ ಆ ಬ್ರಿಡ್ಜ್ ಕೆಳಗಡೆ ಒಂದು ಮೂಟೆನಲ್ಲಿ ಒಂದು ಡೆಡ್ ಬಾಡಿ ಸಿಕ್ತಲ್ವಾ, ಅಲ್ಲಿ ಸತ್ತಿ ಬಿದ್ದಿರೋದ್ ಬೇರೆ ಯಾರು ಅಲ್ಲ, ಆ ವಯಸ್ಸಾಗಿರೋ ಸೈಕೋನೆ. ಸರಿ, ಆ ಚಿಕ್ಕ ಹುಡುಗನ್ ಏನಪ್ಪ ಆಯ್ತು ಅಂತ ನೋಡಿದ್ರೆ ಏನು ಆಗಿಲ್ಲ. ನಮ್ ಹೀರೋ ಅವ್ರ ಮನೇಲಿ ಬೆರಳು ಚೆನ್ನಾಗಿದೆ, ಟೇಸ್ಟ್ ಆಗಿ ಅಂತ ಹೇಳಿ ಚಪ್ಪರ್ಸ್ಕೊಂಡ್ ಮಲಗಿರ್ತಾನೆ. ಸರಿ, ಹಂಗಾದ್ರೆ ನೈಟ್ ನಮ್ ಹೀರೋ ಕೈಯಲ್ಲಿ ಸ್ಪ್ಯಾನರ್ ಸ್ಕ್ರೂ ಡ್ರೈವರ್ ಏನ್ ಎತ್ಕೊಂಡ್ ಹೋದ್ನಲ್ವಾ, ಆಲ್ಮೋಸ್ಟ್ ಆ ಹುಡುಗನ ಸಾಯಿಸೋ ತರ ಕೂಡ ತೋರ್ಸಿದ್ರಲ್ವಾ. ಆದ್ರೆ ಆ ಹುಡುಗನ್ನ ಸಾಯಿಸಕ್ಕಂತಾನೆ ನಮ್ ಹೀರೋ ಹೋಗಿರೋದು. ಆ ಟೈಮ್ ಅಲ್ಲಿ ಆ ಕಿಲ್ಲರ್ ಬ್ರೈನ್ ಆಕ್ಟಿವೇಟ್ ಆಗಿರೋದ್ರಿಂದ ಅವನಿಗೆ ಅರಿವಿಲ್ದ ಕೆಲ್ಸನ ಮಾಡಕ್ ಹೊರಟಿದ್ದ. ಆದ್ರೆ ಆ ಬೆಕ್ಕಿತ್ತಲ್ವಾ, ಅವ್ನ್ ಸಾಕೊಳ್ತಾ ಇದ್ದಿದ್ ಬೆಕ್ಕು, ಅದು ಸೆಂಟ್ರಲ್ ಬಂದು ನಮ್ ಹೀರೋ ಹತ್ರ ಸರಿಯಾದ ಜಗಳ ಮಾಡಿರತ್ತೆ. ಕೈ ಮೇಲೆಲ್ಲ ಕೂಡ ಫುಲ್ ಆಗಿ ಪರಿಚಿಟ್ಬಿಟ್ಟಿರತ್ತೆ. ಈ ಇದ್ರಲ್ಲಿ ಏನ್ ಮಾಡ್ಬಿಟ್ಟ ನಮ್ ಹೀರೋ ಆ ಹುಡುಗನ್ನ ಬಿಟ್ಟು ಈ ಬೆಕ್ಕ ಮೇಲೆ ಡೈವರ್ಟ್ ಆಗ್ಬಿಟ್ಟ. ಸೊ ತುಂಬಾ ಕೋಪದಲ್ಲಿ ಆ ಬೆಕ್ಕನ್ನೇ ಆ ಸ್ಪ್ಯಾನರ್ ಅಲ್ಲೇ ಹೊಡೆದು ತುಂಬಾ ಘೋರವಾಗಿ ಸಾಯಿಸಾಕ್ಬಿಟ್ಟ. ಇದನ್ನ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ, ಇದ್ಯಾವ್ದು ನಮ್ ಹೀರೋ ಮಾಡ್ತಾ ಇಲ್ಲ. ನಮ್ ಹೀರೋ ಒಳಗಡೆ ಇರುವ ಕಿಲ್ಲರ್ ಬ್ರೈನ್ ಅದನ್ನೆಲ್ಲ ಅವ್ನ ಕೈಲಿ ಮಾಡಿಸ್ತಾ
ತೋರಿಸ್ತಾ ಇರೋದು. ಈ ತರ ಬೆಕ್ಕ ಕತೆನ ಮುಗಿಸಿದ್ಮೇಲೆ ಅಲ್ಲಿ ಟಿವಿ ನ್ಯೂಸ್ ಬರ್ತಾ ಇರುತ್ತೆ. ಅದರಲ್ಲಿ ಈ ವಯಸ್ಸಾಗಿರೋ ಸೈಕೋ ಅವ್ರ ತಾಯಿ ಒಂದ್ ಜಾಗದಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾರೆ. ಪ್ಲಸ್ ಒಂದು ಡೆತ್ ನೋಟ್ ನ ಕೂಡ ಬರ್ದಿಟ್ಟಿರ್ತಾರೆ. ಅದನ್ನೆಲ್ಲ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ರೆ ಅದ್ರಲ್ಲಿರೋ ಹ್ಯಾಂಡ್ ರೈಟಿಂಗು ಮತ್ತೆ ಆ ವಯಸ್ಸಾಗಿರೋ ಸೈಕೋ ಅವತ್ತು ಪಾಯ್ಸನ್ ಕುಡಿದ್ಬಿಟ್ಟಿದ್ದಲ್ವಾ, ನಮ್ಗಿರೋ ಸಾಯಿಸ್ಬೇಕು ಅಂತ ಓದೋನೆ ಅವನ ಕರ್ಕೊಂಡೋಗಿ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಮಾಡಿದ್ದಲ್ವಾ, ಅವಾಗ ಲೆಟರ್ ನ ಕೂಡ ನೋಡಿರ್ತಾನಲ್ವಾ, ಅದ್ರಲ್ಲಿರೋ ಹ್ಯಾಂಡ್ ರೈಟಿಂಗು ಮತ್ತೆ ಇವಾಗ ಲೇಡಿ ಸಾಯ್ಬೇಕಾದ್ರೆ ಬರ್ದಿರೋ ಹ್ಯಾಂಡ್ ರೈಟಿಂಗು ಎರಡು ಒಂದೇ. ಹಂಗಾದ್ರೆ ಆ ಲೆಟರ್ ನ ಸೈಕೋ ಬರ್ದಿಲ್ಲ. ಆ ಸೈಕೋ ಬೇರೆನೋ ತಪ್ಪು ಮಾಡಕ್ಕೆ ಹೋಗ್ತಾನೆ ಅಂತ ಹೇಳಿ ಅವ್ರ ಅಮ್ಮ ಹೆಂಗ್ ತಡಿಬೇಕು ಅಂತ ಗೊತ್ತಾಗದೆ ಅವ್ರ ಮಗ ಅಂತ ಕೂಡ ನೋಡದೆ ಅವ್ನಿಗೆ ಪಾಯ್ಸನ್ ಕುಡ್ಸಿದ್ದಾರೆ. ಬಟ್ ಹೆಂಗೋ ಅದರಿಂದ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ಈ ವಿಷಯ ಇವಾಗ ನಮ್ ಹೀರೋಗ್ ಅರ್ಥ ಆಗ್ತಾ ಇದ್ರೆ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೆ ಅಂದ್ರೆ, ಓಲ್ಡ್ ಡಾಕ್ಟರ್ ಹೇಳಿದ್ರಲ್ವಾ, ಒಂದು ಸೈಕೋಪಾತ್ ಒಂದು ಕೊಲೆ ಮಾಡ್ಬಿಟ್ರೆ ಅವ್ನ್ ಎಷ್ಟೇ ಮಾಡಬಾರ್ದು ಅಂತ ಅನ್ಕೊಂಡ್ರೆ ಕೂಡ ಖಂಡಿತ ಅವ್ನ್ ಮಾಡೇ ಮಾಡ್ತಾನೆ, ಒಂದಲ್ಲ ಒಂದ್ ಪಾಯಿಂಟ್ ಅಲ್ಲಿ ಟ್ರಿಗರ್ ಆಗೇ ಆಗ್ತಾನೆ ಅಂತ. ಬಟ್ ಇದನ್ನ ನಮ್ ಹೀರೋ ಫಸ್ಟ್ ನಂಬಿರ್ಲಿಲ್ಲ. ಯಾಕಂದ್ರೆ ಆ ಓಲ್ಡ್ ಸೈಕೋ ಬಂದು ಅವನೇ ಪಾಯ್ಸನ್ ಕುಡ್ದಿದ್ದಾನೆ, ಚೇಂಜ್ ಆಗಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂತ. ಬಟ್ ನಿಜವಾಗ್ಲೂ ಅವ್ನ್ ಟ್ರೈ ಮಾಡಿಲ್ಲ, ಅವ್ನ್ ಏನೋ ಒಂದು ತಪ್ಪು ಮಾಡಕ್ ಹೋಗಿದ್ದಾನೆ, ಅವ್ರ ಅಮ್ಮನೇ ಅವ್ನಿಗೆ ವಿಷಯ ಕೊಟ್ಟಿದ್ದು ಅಂತ ಇವಾಗ ಅರ್ಥ ಆಯ್ತಲ್ವಾ. ಹಂಗಾದ್ರೆ ಅವ್ನ ನೆಕ್ಸ್ಟ್ ಟಾರ್ಗೆಟ್ ನಮ್ ಹೀರೋಯಿನ್ ಅಲ್ವಾ. ಅಯ್ಯೋ ಅವಳನ್ನೇನಾದ್ರೂ ಮಾಡ್ಬಿಡ್ತಾನೇನೋ ಅಂತ ಇವ್ನ್ ಎದ್ದು ಬಿದ್ದು ಕಾರಲ್ಲಿ ನಮ್ ಹೀರೋಯಿನ್ ಅವ್ರ ಮನೆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಬ್ರಿಡ್ಜ್ ಹತ್ರ ನಮ್ ಹೀರೋಯಿನ್ ಗೋಸ್ಕರ ಕೊಟ್ಟಿರೋ ಒಂದು ಛತ್ರಿ ಬಿದ್ದಿರುತ್ತೆ. ಅದನ್ನ ನೋಡ್ದವನು ಕಾರಿಂದ ಇಳಿತಾನೆ. ನೋಡಿದ್ರೆ ಬ್ರಿಡ್ಜ್ ಪಕ್ಕದಲ್ಲೇ ಬ್ರಿಡ್ಜ್ ಕೆಳಗಡೆ ಹೋಗೋದಕ್ಕೆ ನಡ್ಕೊಂಡು ಹೋಗ್ತಾರಲ್ಲ ದಾರಿ, ಅಲ್ಲಿ ಕೆಲವು ಫುಟ್ ಪ್ರಿಂಟ್ಸ್ ಎಲ್ಲ ಕೂಡ ಇರುತ್ತೆ. ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅಲ್ಲಿ ಕೆಳಗಡೆ ಆ ಸೈಕೋ, ಆ ಓಲ್ಡ್ ಸೈಕೋ ನಮ್ ಹೀರೋಯಿನ್ ಸರಿಯಾಗಿ ಹೊಡೆದು ಕೆಳಗಡೆ ಬಿಸಾಕ್ಬಿಟ್ಟಿದ್ದ. ಅವಾಗ್ಲೇ ನಮ್ ಹೀರೋಯಿನ್ ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಕೇಳ್ಕೊಂಡ್ ತಲೆ ಮೇಲೆ ಎತ್ತಿ ನೋಡಿದ್ದು. ಬಟ್ ನಮ್ ಹೀರೋ ಮುಖ ನೋಡದ್ಲಾ ಇಲ್ವಾ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಇವನು ಆ ಓಲ್ಡ್ ಸೈಕೋ ಕೆಲ್ಸನ ಮುಗಿಸ್ಬಿಟ್ಟ, ಅವ್ನ ಕತೆನ ಮುಗಿಸ್ಬಿಟ್ಟ. ಅದು ಯಾವ ತರ ಮಾಡಿದಾನೆ ಅಂತ ಅನ್ಕೊಂಡಿದ್ರ, 20 ವರ್ಷದ ಹಿಂದೆ ನಮ್ ಹೀರೋಯಿನ್ಗೆ ಅವ್ನು ಯಾವ ತರ ಎಲ್ಲ ಚಿತ್ರಹಿಂಸೆ ಕೊಟ್ಟು ಯಾವ ಜಾಗದಲ್ಲಿ ಗಾಯ ಎಲ್ಲ ಮಾಡಿ ಹೆಂಗೆ ಅವಳನ್ನ ಚಿತ್ರಹಿಂಸೆ ಕೊಟ್ಟಿದ್ನೋ ಅದೇ ರೀತಿನೇ ಇವಾಗ ಆ ಓಲ್ಡ್ ಸೈಕೋದು ಬಾಡಿ ಬಿದ್ದಿರುತ್ತೆ. ಅದ್ರ ನೋಡ್ತಾ ಇದ್ರೆ ನಮ್ ಪೊಲೀಸ್ ಆಫೀಸರ್ಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ಇವ್ನ್ ಇದಕ್ಕೂ ಮುಂಚೆ ನಮ್ ಹೀರೋಯಿನ್ಗೆ ಯಾವ ತರ ತೊಂದರೆ ಕೊಟ್ಟಿದ್ನೋ, ಯಾವ ತರ ಮೈ ಮೇಲೆ ಗಾಯ ಮಾಡಿದ್ನೋ ಸೇಮ್ ಅದೇ ತರ ಗಾಯ ಇವ್ನ ಮೈ ಮೇಲೆ ಇದೆ ಅಂತ. ಯಾಕಂದ್ರೆ ಕೇಸ್ ರಿಪೋರ್ಟ್ಸ್ ನ ನೋಡಿರ್ತಾರಲ್ವಾ, ನಮ್ ಹೀರೋನು ನೋಡ್ದ ಈ ಪೊಲೀಸ್ ಆಫೀಸರ್ಗೆ ಫಸ್ಟೇ ಗೊತ್ತಿತ್ತು. ಸೊ ಅದೇ ಪ್ಯಾಟರ್ನ್ ಅಲ್ಲಿ ಇದೆ ಅಂತಂದ್ರೆ ಇವನನ್ನ ಸಾಯಿಸಿರೋದ್ ಕೂಡ ಒಬ್ಬ ಸೈಕೋ ಕಿಲ್ಲರ್ ಏನಾ, ಹೊಸ ಡಾಕ್ಟರ್ ತರ ಇವಾಗ ಇನ್ನೊಂದ್ ಸೈಕೋ ಕಿಲ್ಲರ್ ಬಂದ್ಬಿಟ್ಟಿದ್ದಾನ ಅಂತ ಹೇಳಿ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಇದೇ ಟೈಮಲ್ಲಿ ಈ ಕಡೆ ನಮ್ ಹೀರೋ ಮನೆ ಒಳಗಡೆ ಬಂದಿದ್ರಲ್ಲ ಆಂಟಿ, ಎದ್ನೋ ಬಿದ್ನಂತ ಒಳಗಡೆ ಹೋದ್ರು, ಸೋಫಾ ಮೇಲೆ ಮಲ್ಕೊಂಡ್ರೆ ಪಾಪ ಚಿಕ್ಕ ಹುಡುಗನ ಡಿಕ್ಕಿಗೆ 4 ಏಟ್ನ ಬಿಟ್ಟವರು ತರ ಅಂತ ಹೇಳ್ಕೊಂಡು ಹೋಗ್ತಾರೆ. ಯಾರ್ಗ್ ಹೇಳ್ಬಿಟ್ಟು ನೀನ್ ಇದ್ರಲ್ಲಿ ಬಂದೆ, ನನ್ಗೆ ಹೇಳ್ದ ನೀನೊಂದ್ ಮಾತು ಕೂಡ ಹೇಳ್ದೆ ಬಂದಿದ್ಯಾ ಅಂತ ಹೇಳಿ ನಮ್ ಹೀರೋನ ನೋಡಿ ಅಷ್ಟು ಭಯ ಪಟ್ಕೊಂಡು ಅವನ ತರ ಅಂತ ಹೇಳ್ಕೊಂಡು ಹೋಗ್ತಾ ಇದಾರೆ. ನಿನ್ನೆವರೆಗೂ ಚೆನ್ನಾಗೇ ಇದ್ರು, ನಮ್ ಹೀರೋನ ನೋಡಿ ಏನ್ ಅಷ್ಟಾಗ ಭಯ ಪಟ್ಟವ್ರೆ ಅಲ್ಲ. ಬಟ್ ಇವಾಗ ಅಂತದ್ ಏನ್ ನೋಡಿ ಭಯ ಪಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಅವನನ್ನ ಕರ್ಕೊಂಡು ಹೊಟ್ಟೋದ್ರು ಅಲ್ಲಿಂದ. ಇವಾಗ ಹಂಗೆ ನೈಟ್ ನಡೆದಿರೋ ಒಂದು ವಿಷಯನ ತೋರಿಸ್ತಾರೆ. ಆಕ್ಚುಲಿ ಆ ಓಲ್ಡ್ ಸೈಕೋಗೆ ನಮ್ ಹೀರೋ ಯಾರಂತಾನೆ ಗೊತ್ತಿಲ್ಲ. ನಮ್ ಹೀರೋ ಹಾಕೊಂಡ್ ಸರಿಯಾಗಿ ತದಕ್ತಾ ಇದ್ನಲ್ವಾ, ಅವಾಗ ಸರ್ ಯಾಕೆ ಸರ್ ನನ್ನ ಯಾಕೆ ಸರ್ ಹೊಡಿತಾ ಇದ್ರೆ, ನೀವ್ ಯಾರಂತಾರೆ ನನ್ಗೆ ಗೊತ್ತಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್ ಅಂತ ಹೇಳಿ ತುಂಬಾ ಕೇಳ್ಕೊಂತಾನೆ. ಅವಾಗ ನಮ್ ಹೀರೋ ಒಂದ್ ವಿಷಯನ ಹೇಳ್ತಾನೆ, ಪಾಪ ಹೋದ್ರೆ ಹೋಗ್ಲಿ ನಿನ್ನ ಬಿಟ್ಬಿಡೋಣ ಅಂತ ಅನ್ಕೊಂಡೆ ಕಣೋ, ಇನ್ನೊಂದ್ಸತಿ ನಿನ್ನ ತಪ್ಪು ಮಾಡಲ್ಲ ಅಂತ. ಬಟ್ ಮತ್ತೆ ಮಾಡ್ತಾ ಇದೀಯ ಅಂತಂದ್ರೆ ನೀನೆಲ್ಲ ಏನಕ್ಕೋ ಬದುಕಿರ್ಬೇಕು, ನೀನ್ ಬದುಕಿರೋದ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ನಿಗೆ ಹಿಂಸೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ದ. ನೋಡಿ ನಮ್ ಹೀರೋಯಿನ್ ಸಾಯಿಸ್ಬೇಕು ಅಂತ ಒಂದ್ ಕತ್ತಿ ತಗೊಂಬಂದಿದ್ಲಲ್ವಾ, ಅದು ತುಂಬಾ ಶಾರ್ಪ್ ಆಗಿದೆ. ಒಂದ್ಸತಿ ಚುಚ್ಚಿದ್ರೆ ನೀನ್ ಪಟ್ಟಂತ ಹೊರಟೋಗ್ತೀಯಾ, ಆದ್ರೆ ನೀನ್ ಆತರ ಹೋಗ್ಬಾರ್ದಲ್ವಾ, ಚಿತ್ರಹಿಂಸೆ ಪಟ್ಟೆ ಹೋಗ್ಬೇಕು. ಅದರಿಂದ ನಾನ್ ನಿನ್ಗೆ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದವನು ಒಂದೊಂದ್ ಭಾಗವಾಗಿ ಕಟ್ ಮಾಡ್ತಾನೆ. ನೋಡಿ ಅಷ್ಟೇ ಅಲ್ಲ, ನಮ್ ಹೀರೋಯಿನ್ ಮೈಯಲ್ಲಿ ಯಾವ ಜಾಗದಲ್ಲಿ ಯಾವ ತರ ಗಾಯ ಆಗಿತ್ತೋ ಡಿಟ್ಟು ಅದೇ ತರ ಇವ್ನ ಮೇಲೆ ಮಾಡಿರ್ತಾನೆ. ಅದಾದ್ಮೇಲೆ ನಮ್ಮ ಬಾಡಿನಲ್ಲಿ ಬಿಸಾಕ್ಬಿಟ್ಟು ಹೋಗಿರೋದು. ಈಗ ಕ್ರೈಮ್ ಸ್ಪಾಟ್ ಗೆ ಬಂದಿರೋ ನಮ್ಮ ಪೊಲೀಸ್ ಆಫೀಸರ್ ಇದನ್ನೆಲ್ಲ ನೋಡ್ತಾ ಇದ್ರಲ್ವಾ, ಅವ್ರಿಗೆ ಅರ್ಥ ಆಗೋಯ್ತು ಇವಾಗ ಇನ್ನೊಂದು ಹೊಸ ಸೈಕೋ ಕಿಲ್ಲರ್ ಉಟ್ಕೊಂಡಿದ್ದಾನೆ ಅಂತ. ಯಾಕಂದ್ರೆ ಕೊಲೆ ಮಾಡಿರೋ ಪ್ಯಾಟರ್ನ್ ನೋಡಿದ್ರೇನೆ ಅವ್ರಿಗೆ ಅರ್ಥ ಆಗೋಯ್ತು, ಬಿಡಬಾರ್ದು ಆದಷ್ಟು ಬೇಗ ಅವನ್ನ ಕಂಡಿಡಿಬೇಕು ಅಂತ ಇವ್ರ ಈ ಕಡೆ ನೋಡ್ತಾ ಇದ್ರೆ ಅದೇ ಜಾಗದಲ್ಲೇ ಬೇರೊಂದು ಫುಟ್ ಸ್ಟೆಪ್ಸ್ ಇರೋದನ್ನ ಅವರ ಅಸಿಸ್ಟೆಂಟ್ ನ ಪೊಲೀಸ್ ಆಫೀಸರ್ ಅವರ ಅಸಿಸ್ಟೆಂಟ್ ಗಮನಿಸ್ತಾರೆ. ಈ ಕಡೆ ನಮ್ ಹೀರೋನ ತೋರಿಸ್ತಾರೆ. ಇಲ್ಲಿ ಓಲ್ಡ್ ಡಾಕ್ಟರ್ ಇನ್ನೊಂದು ವಿಷಯ ಕೂಡ ಹೇಳಿರ್ತಾರೆ, ನಿನ್ಗೆ ಯಾವಾಗಲ್ಲ ನಿನ್ ತಲೆಯಲ್ಲಿ ಆ ಸೈಕೋ ಬ್ರೈನ್ ಆಕ್ಟಿವೇಟ್ ಆಗುತ್ತೋ ಅವಾಗ ನೀನ್ ಮಾಡಬಾರ್ದ ಕೆಲ್ಸನ ಮಾಡ್ಬಿಡ್ತೀಯ, ಅಂದ್ರೆ ಒಬ್ಬರನ್ನ ಕೊಲೆ ಮಾಡ್ಬಿಡ್ತೀಯ. ಅದಾದ್ಮೇಲೆ ನಾರ್ಮಲ್ ಆಗಿ ನೀನ್ ಚೇಂಜ್ ಆದ್ಮೇಲೆ, ಅಂದ್ರೆ ನೀನ್ ನಾರ್ಮಲ್ ಹೀರೋ ತರ ಇರೋವಾಗ ನೀನ್ ಮಾಡಿರೋ ಕೊಲೆನ ನೆನ್ಸ್ಕೊಂಡು ನೀನ್ ತುಂಬಾ ಫೀಲ್ ಮಾಡ್ತೀಯ, ಅದಕ್ಕೆ ನೀನ್ ಎಲ್ಲದಕ್ಕೂ ತಯಾರಾಗಿರ್ಬೇಕು ಅಂತ ಹೇಳಿರ್ತಾರೆ. ಈಗ ಅದನ್ನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಿನ್ನೆ ನೈಟ್ ಕೋಪದಲ್ಲ ಬೆಕ್ಕನ ಸಾಯಿಸ್ಬಿಟ್ಟಿದ್ದ ಅಲ್ವಾ, ಪಾಪ ಈಗ ತಾನೆ ಹೊಸದಾಗಿ ಮರಿಗಳಾಕಿತ್ತು, ಆ ಮರಿಗಳಿಗೆ ತಾಯಿ ಇಲ್ದೆ ಮಾಡ್ಬಿಟ್ನಲ್ವಾ, ಅದರಿಂದ ಇವ್ನು ತುಂಬಾನೇ ಫೀಲ್ ಮಾಡಿ ಆ ಬೆಕ್ಕು ಮರಿಗಳಿಗೆ ಕೈ ಎತ್ತಿ ಮುಕ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮ್ ತಾಯಿನ ಸಾಯಿಸ್ಬಿಟ್ಟೆ ಅಂತ. ಅದಾದ್ಮೇಲೆ ಅವನೇ ಅದನ್ನ ತಗೊಂಡೋಗಿ ಮಣ್ಣು ಕೂಡ ಮಾಡ್ತಾನೆ. ಇವಾಗ ಹಾಸ್ಪಿಟಲ್ ಅಲ್ಲಿ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಇವಳನ್ನ ಯಾರ ಈ ತರ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬಂದ್ರು ಅಂತ ಗೊತ್ತಿಲ್ಲ, ಆದ್ರೆ ರಿಪೋರ್ಟರ್ ಹುಡುಗಿ ಕರ್ಕೊಂಡ್ ಬಂದಿರೋ ತರನೇ ತೋರಿಸ್ತಾ ಇರೋದು. ಅಲ್ಲಿ ಅವಳು ನಿಂತ್ಕೊಂಡು ನಮ್ ಹೀರೋಯಿನ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಪೊಲೀಸ್ ಆಫೀಸರ್ ಕೂಡ ಬರ್ತಾರೆ. ಆಲ್ರೆಡಿ ಪೊಲೀಸ್ ಆಫೀಸರ್ಗೂ ಮತ್ತೆ ರಿಪೋರ್ಟರ್ಗೂ ಒಂದ್ ಸ್ವಲ್ಪ ಕ್ಲಾಶ್ ಅಲ್ವಾ, ಕ್ಲಾಶ್ ಅಂತ ಏನಿಲ್ಲ, ಒಂದ್ ಸೈಡ್ ಲವ್ ಫೇಲಿಯರ್ ಅಲ್ವಾ ನಮ್ ಪೊಲೀಸ್ ಆಫೀಸರ್, ಪ್ಲಸ್ ಮಗು ಹೆಂಗ್ ಬಂತು ಅಂತ ಅವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅದರಿಂದ ಕೋಪ ಮಾಡ್ಕೊಂಡು ಒಂದ್ ಸಣ್ಣ ಮಾತುಕತೆ ನಡೆದಿರೋದ್ರಿಂದ ರಿಪೋರ್ಟರ್ ಹುಡುಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಆದ್ರೆ ಅವಳು ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ನಮ್ ಹೀರೋ ಬಂದು ಕೂತ್ಕೊಳ್ತಾನೆ. ತುಂಬಾ ಡಲ್ ಆಗೇ ಇರ್ತಾನೆ. ಅಷ್ಟೇ ಅಲ್ಲ, ತಲೆ ಎತ್ತದವನು ಮೇಲಿರೋ ಸೂರ್ಯನನ್ನೇ ನೋಡ್ತಾ ಇರುವಾಗ ರಿಪೋರ್ಟರ್ ಹುಡುಗಿ ಕೇಳ್ತಾಳೆ, ಯಾಕೆ ಏನಾಯ್ತು, ಯಾಕೆ ಹತ್ರ ನೋಡ್ತಿದ್ದೀರಾ ಅಂದಾಗ, ಏನಿಲ್ಲ ಆ ಸೂರ್ಯನ್ ಬೆಳಕನ್ನ ನೋಡ್ತಾ ಇದ್ರೆ ಏನೋ ಒಂಥರ ಅನ್ಸುತ್ತೆ ಅಂದಾಗ ಇವಳಿಗೆ
ಒಂಥರ ಶಾಕ್ ಆಗುತ್ತೆ. ಯಾಕಂದ್ರೆ ಅವಾಗವಾಗ ಆ ಹೊಸ ಡಾಕ್ಟರ್ ಅಂದ್ರೆ ರಿಪೋರ್ಟರ್ ಹುಡುಗಿ ಲವ್ ಮಾಡ್ತಾ ಇದ್ನಲ್ವಾ, ಅವ್ನು ಅವಾಗವಾಗ ಆತರ ನೋಡೋವಾಗ ಹೋಗಿ ಕೇಳಿದಾಗ ಏನಿಲ್ಲ ಅದನ್ನ ನೋಡಿದಾಗ ನನ್ಗೊಂಥರ ಫೀಲ್ ಅಂತ ಹೇಳಿರ್ತಾನೆ. ಇವಾಗ ಇವ್ನ ಯಾಕಿತ್ರ ಹೇಳ್ತಾ ಇದ್ದಾನೆ, ಏನೋ ಸರಿ ಇಲ್ವಲ್ಲ ಅಂತ ಇವಳಿಗೆ ಲೈಟ್ ಆಗಿ ಡೌಟ್ ಬರುತ್ತೆ. ಅದಕ್ ಮೇಲೆ ಅವನೇನು ಮಾತಾಡಿಲ್ಲ. ಇಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ರೆ ನಮ್ಮ ಪೊಲೀಸ್ ಆಫೀಸರ್ಗೆ ಎಲ್ಲರೂ ಸೇರ್ಕೊಂಡು ಸರಿಯಾಗಿ ಬೈತಾ ಇರ್ತಾರೆ. ಮುಖ್ಯವಾಗಿ ಹೆಡ್ ಆ ಚೀಫ್ ಒಬ್ರು ಇರ್ತಾರಲ್ವಾ, ಅವರು ಯಾರನ್ನ ಕೇಳಿ ನೀನ್ ಫಸ್ಟ್ ಆಫ್ ಆಲ್ ಕೀ ತಕೊಂಡು ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಹೋದೆ, ಪರ್ಮಿಷನ್ ಏನಾದ್ರು ಕೇಳ್ದ, ಸಾಲದಕ್ಕೆ ನೈಟ್ ಎಲ್ಲ ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಲೇ ಇಲ್ಲ, ಹಂಗಾದ್ರೆ ಆ ಸಾವಿಗೆ ನೀನೇ ಕಾರಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬೈತಾ ಇರ್ತಾರೆ. ಆದ್ರೆ ಓಲ್ಡ್ ಡಾಕ್ಟರ್ ನ ನೀನೇ ಸಾಯಿಸಿದ್ದು ಅಂತ. ಇದನ್ನ ಕೇಳಿಸ್ಕೊಂಡು ಇವನ್ಗೆ ಸಖತ್ ಶಾಕ್ ಆಗ್ತಾ ಇರುತ್ತೆ. ಪೊಲೀಸ್ ಆಫೀಸರ್ ಹೇಳ್ತಾರೆ, ಸರ್ ಏನ್ ಸರ್ ಹೇಳ್ತಾ ಇದೀರಾ, ನಾನ್ ನಿನ್ನೆ ಸೆಲ್ಲಿಂದ ಹೋಗಿದ್ದು ನಿಜಾನೇ, ಹೀರೋಯಿನ್ ಕಾಪಾಡ್ಬೇಕು ಅಂತಾನೆ ಅನ್ಕೊಂಡಿದ್ದು. ಬಟ್ ಹೋಗ್ತಾ ದಾರಿಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್, ನಾನ್ ಕಾರ್ ಬಿಟ್ಟು ಇಳ್ದಿದ ತಕ್ಷಣ ಯಾವನ ಬಂದ್ ನನ್ ತಲೆಗೆ ಹೊಡೆದ್ಬಿಟ್ಟು ನನ್ ಪರ್ಸ್ ನ ಕೂಡ ಕಳ್ತನ ಮಾಡ್ಕೊಂಡು ಹೊರಟೋದ ಸರ್. ನಾನೇ ಯಾವನಾದ್ರೂ ಸಿಕ್ತಾನ ಎತ್ತಾಗ್ಬಿಟ್ಟು ಜೈಲ್ಗೆ ಹೋಗಿ ಕುತ್ಕೊಳ್ಳೋಣ, ಜೈಲಲ್ಲಿರೋ ಹೆಡ್ ಡಾಕ್ಟರ್ ಕತೆ ಮುಗಿಸೋಣ ಅಂತ ವೇಟ್ ಮಾಡ್ತಾ ಇದೀನಿ. ಇವಾಗ ಈ ತರ ಒಂದು ಅಪ್ಪದ್ದೆ ಹಾಕಿದ್ರೆ ನಾನೇನಕ್ ಸರ್ ಒಪ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಕೊಲೆ ನಾನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಬಟ್ ಇವ್ರು ಯಾರು ನಂಬ್ತಾ ಇಲ್ಲ. ಹೋಗ್ರೋ, ನೀವ್ ನಂಬಿದ್ರೆ ನಂಬ್ರಿ, ಬಿಟ್ರೆ ಬಿರ್ರಿ ಅಂತ ಹೇಳಿ ನಾವು ಪೊಲೀಸ್ ಆಫೀಸರ್ ಅಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಬಂದವ್ರಿಗೆ ಒಂದು ವಿಷಯ ಯೋಚನೆ ಬರುತ್ತೆ. ಈಗ ಕಾಸ್ಟ್ಲಿ ಕಾರ್ ತಗೊಂಡ್ ಹೋಗ್ತಾ ಇದೀನಿ ಅಂತಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಅನ್ಕೊಳ್ಳದೆ ಆಕ್ಸಿಡೆಂಟ್ ಆಯ್ತು. ಅವಾಗ ಒಬ್ಬ ಬಂದು ನನ್ನ ತಲೆ ಎಲ್ಲ ಹೊಡೆದ್ಬಿಟ್ಟು ಪರ್ಸ್ ನ ತಗೊಂಡ್ ಹೋಗಿರ್ತಾನೆ. ಬಟ್ ನಿಜವಾಗ್ಲೂ ದುಡ್ಡುಗೋಸ್ಕರನೇ ಅವ್ನ್ ಬಂದ್ನ. ಆ ಆಕ್ಸಿಡೆಂಟ್ ತಾನಾಗೆ ಆಗಿಲ್ವಾ, ಬೇಕಂತ ಮಾಡ್ಸಿರೋದಾ, ಯಾರಾದ್ರೂ ನನ್ನ ಫಾಲೋ ಮಾಡ್ಕೊಂಡ್ ಬಂದ್ ಬೇಕಂತ ಈ ತರ ಮಾಡಿದ್ರ? ಯಾಕಂದ್ರೆ ನಾನು ಅಟ್ಯಾಕ್ ಮಾಡಿರೋನ್ ಕೈ ಮೇಲೆ ಟ್ಯಾಟೋ ಕೂಡ ನೋಡ್ದೆ, ನನ್ಗೆ ಯಾಕೋ ಎಲ್ಲೋ ಮಿಸ್ ಹೊಡಿತಾ ಇದೆಯೇ, ಇದು ಅನ್ಕೊಳ್ದೆ ಆಗಿರೋ ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕಂತಾನೆ ನನ್ನ ಫಾಲೋ ಮಾಡ್ಕೊಂಡ್ ಬಂದು ಮಾಡಿದ್ದಾರೆ ಅಂತ ಇವಾಗ ಲೈಟ್ ಆಗಿ ಟ್ಯೂಬ್ಲೈಟ್ ಅಂಟ್ಕೊಳ್ತಾ ಇದೆ ನಮ್ ಪೊಲೀಸ್ ಆಫೀಸರ್ ತಲೆಯಲ್ಲಿ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಇರೋ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳಿಗೆ ಈಗ ಟಕ್ಕಂತ ಎಚ್ಚರ ಆಗಿದ ತಕ್ಷಣ ಎದ್ ಕುತ್ಕೊಂತಾಳ. ಹೀರೋನೇ ಪಕ್ಕದಲ್ಲಿ ಇರೋದು. ಅವಳು ಎದ್ದ ತಕ್ಷಣ ಕೇಳೋದೆ ಚಿಕ್ಕ ಹುಡುಗಿಗೆ ಏನಾಯ್ತು ಅಂತ. ಏನಿಲ್ಲ, ಚಿಕ್ಕ ಹುಡುಗಿಗೆ ಏನಾಗಿಲ್ಲ, ಸೇಫ್ ಆಗಿ ಇದ್ದಾಳೆ ಅಂತ ನಮ್ ಹೀರೋನೇ ಸ್ವಲ್ಪ ಸಮಾಧಾನ ಮಾಡ್ತಾನೆ. ಅಷ್ಟೇ ಅಲ್ಲ, ಜೊತೆಗೆ ಆ ಓಲ್ಡ್ ಸೈಕೋ ಸತ್ತೋದ ಅನ್ನೋ ವಿಷಯ ಕೂಡ ಹೇಳ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ನಮ್ ಹೀರೋಯಿನ್ ಮುಖದಲ್ಲಿ ಯಾವ್ದೇ ತರ ಒಂದು ರಿಯಾಕ್ಷನ್ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ವಿಷಯ ಗೊತ್ತಿರೋ ತರ ಮುಖನ ಇಡ್ತಾಳೆ. ಬಟ್ ನಮ್ ಹೀರೋ ಕೇಳಿದಾಗ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳಿದಾಗ ಇಲ್ಲಪ್ಪ ನನಗ್ ಗೊತ್ತಿಲ್ಲ, ಅವನನ್ನ ಹೊಡೆದಿದ್ರಲ್ಲಿ ನನ್ ಜ್ಞಾನ ತಪ್ಪಿ ಬಿದ್ಬಿಟ್ಟಿದೆ ಅಂತ ಹೇಳ್ತಾಳೆ. ಒಂದು ವೇಳೆ ಆ ನೈಟ್ ಅಲ್ಲಿ ನಮ್ಮ ಹೀರೋನೇ ಅವನನ್ನ ಕೊಲೆ ಮಾಡಿದ್ದನ್ನೋ ವಿಷಯನ ಇವಳು ನೋಡ್ಬಿಟ್ಲೋ ಏನೋ. ಬಟ್ ಆದ್ರೆ ನಮ್ ಹೀರೋ ಹತ್ರ ಅವಳು ಹೇಳ್ತಾ ಇಲ್ಲ. ಈ ತರ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ನಡೀತಾ ಇದ್ರೆ ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ನೈಟು ಆ ವಯಸ್ಸಾಗಿರೋ ಸೈಕೋ ಅವರ ತಾಯಿ ಒಂದು ಲೆಟರ್ ತಗೊಂಡ್ ಬಂದು ಈ ಅಸಿಸ್ಟೆಂಟ್ ಹತ್ರ ಕೊಟ್ಟಿರ್ತಾರಲ್ವಾ. ಬಟ್ ಇವರು ಆ ರಿಪೋರ್ಟರ್ ಹತ್ರ ಹೋಗ್ಬೇಕು ಅಂದ್ರೆ ಟಿವಿ ಸ್ಟೇಷನ್ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಅಲ್ಲಿ ಇನ್ನೊಬ್ಬರ ಹತ್ರ ಕೊಟ್ಬಿಟ್ಟು ಹೋಗಿದ್ರು. ಅವನು ಜೂನಿಯರ್, ಇನ್ನೊಂದ್ ಏನ್ ಬೇಕಂದ್ರೆ ಅವನು ಹೊಸಬ್ನು. ಅವನಿಗೂ ಮತ್ತೆ ನಾವು ಪೊಲೀಸ್ ಆಫೀಸರ್ಗೆ ಆಗೋದೇ ಇಲ್ಲ. ಅವನಂತ ಹತ್ರ ಲೆಟರ್ ಕೊಟ್ಬಿಟ್ಟು ಇದನ್ನ ಹೈಯರ್ ಅಫಿಷಿಯಲ್ ಹತ್ರ ಕೊಟ್ಬಿಡು ಅಂತ ಹೇಳಿದ್ರೆ ಅವ್ನು ಕೊಡ್ತಾನ? ಯಾಕೆ ಕೊಡಲ್ಲ, ಕೊಡ್ತಾನೆ. ಆದ್ರೆ ಲೇಟ್ ಆಗಿ ಕೊಟ್ಟಿದ್ದಾನೆ. ಈ ವಿಷಯ ಗೊತ್ತಾಗಿ ಅಸಿಸ್ಟೆಂಟ್ ಸರಿಯಾಗಿ ಬೈತಾರೆ, ನಿನ್ಗೆ ಒಂದ್ ಕೆಲಸ ಕೊಟ್ರೆ ಯಾವಾಗ ಮಾಡಕ್ ಬರೋದಿಲ್ವೇನೋ ಅಂತ. ಆದ್ರೆ ಅವನು ಅಸಿಸ್ಟೆಂಟ್ ಗೆ ತಿರ್ಗಿಸ್ಕೊಂಡ್ ಮಾತಾಡ್ತಾನೆ, ಆ ಲೆಟರ್ ಕೊಟ್ಟಿದ್ದು ನಿಮ್ ಕೈಯಲ್ಲಿ, ಒಂದು ನೀವ್ ಚೀಫ್ ಹತ್ರ ಕೊಟ್ಟಿರ್ಬೇಕು, ನನ್ನ ಹತ್ರ ಏನಕ್ಕೆ ಕೊಡ್ತೀರಾ, ನನಗೆ ಯಾಕೆ ಕೆಲಸನ ಕೊಡ್ತೀರಾ ಅಂದಾಗ ನೈಟ್ ನಿನ್ ಕೆಲ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳಿರ್ಬೇಕಣೋ, ಇವಾಗ ಏನಕ್ಕೆ ಹಂಗ್ ಮಾಡ್ತಾ ಇದೀಯ ಅಂತ ಕೇಳಿದ್ರೆ, ಸರ್ ನಿಮ್ ಕೆಲ ಆದ್ರೆ ಏನ್ ಮಾಡಕ್ಕಾಗುತ್ತೋ ಮಾಡ್ಕೋ ಹೋಗ್ರಿ, ನಮ್ ಕೆಲ ಆದಾಗ್ಲೇ ನಾನ್ ಕೊಡೋದು ಅಂತ ಹೇಳಿ ಅವ್ರಿಗೆ ಒಂಥರ ಎದುರಿಸಿ ಮಾತಾಡ್ತಾನೆ. ಇನ್ನೊಂದ್ ಕಡೆ ನಮ್ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವ್ರಿಗೆ ಇವಾಗ ಚಿಂತೆ ಅಲ್ಲ, ಪರ್ಸ್ ಹೋಯ್ತು, ಪರ್ಸ್ ಅಲ್ಲಿರೋ ದುಡ್ಡು ಹೋಯ್ತು ಅಂತಲ್ಲ, ಪರ್ಸ್ ಅಲ್ಲಿರೋ ಫೋಟೋ ಹೋಯ್ತಲ್ವಾ ಅಂತ. ಅವ್ರ ಹತ್ರ ಇದ್ದ ಒಂದೇ ಒಂದ್ ಅವ್ರ ಫ್ಯಾಮಿಲಿ ಫೋಟೋ ಒಂದೇ, ಇವಾಗ ಅದೇ ಹೊರಟೋಯ್ತೆ, ಇವಾಗ ಅದ್ರ ಒಂದು ಕಾಪಿ ಕೂಡ ಇಲ್ವೇ ಅಂತ ಫೀಲ್ ಮಾಡ್ತಾರೆ. ಇದ್ರೂ ಒಂದು ಧೈರ್ಯ ಏನಂದ್ರೆ ಹೆಡ್ ಅಂಟರ್ದು ಸ್ಟಾರ್ಟಿಂಗ್ ಅಲ್ಲಿ ಎವಿಡೆನ್ಸ್ ರೂಮ್ಗೆ ಇವ್ರ ಕೆಲಸಕ್ಕೆ ಬಂದಾಗ ಹೆಡ್ ಅಂಟರ್ದು ಎವಿಡೆನ್ಸ್ ಬಾಕ್ಸ್ ನೆಲ್ಲ ಚೆಕ್ ಮಾಡಿದಾಗ ಫೈನಲ್ ಆಗಿ ಇವ್ರ ಫ್ಯಾಮಿಲಿ ಹತ್ರ ಹೆಡ್ ಅಂಟರ್ ಸಾಯಿಸಿದ್ದು. ಅದ್ರಲ್ಲಿ ಇವ್ರಿಗೊಂದು ಲಾಕೆಟ್ ಸಿಕ್ಕಿರತ್ತಲ್ವಾ, ಅದ್ರಲ್ಲಿ ಅವ್ರ ಫ್ಯಾಮಿಲಿ ಫೋಟೋ ಇರುತ್ತೆ. ಸದ್ಯಕ್ಕೆ ಇದಾದ್ರೂ ಇದೆಯಲ್ಲ ನನ್ ಭಾಗ್ಯಕ್ಕೆ, ನಮ್ಮ ಅಪ್ಪ ಅಮ್ಮನ ನೆನಪಾಗಿ ಇದಾದ್ರೂ ಇದೆಯಲ್ವಾ ಅಂತ ಹೇಳಿ ಅದನ್ನ ಎತ್ತಿ ಕತ್ತಲ್ ಹಾಕೊಳ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸಿದ್ರೆ ಆ ವಯಸ್ಸಾಗಿರೋ ಸೈಕೋನ ಸಾಯಿಸೋದಕ್ಕೆ ಕತ್ತಿನ ಯೂಸ್ ಮಾಡಿದ್ನಲ್ಲ, ಈಗ ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಸ್ಟ್ರೈಟ್ ಆಗಿ ಎವಿಡೆನ್ಸ್ ರೂಮ್ ಗೆ ಹೋದವನು ಬೇರೆ ಯಾವ್ದೋ ಒಂದು ಸೀರಿಯಲ್ ಕಿಲ್ಲರ್ ಬಾಕ್ಸ್ ಒಳಗಡೆ ಕತ್ತಿನ ಇಡ್ತಾ ಇದ್ದಾನೆ. ಸೊ ಇವಾಗ ಏನ್ ಅನ್ಸುತ್ತೆ, ಎಲ್ಲ ಸುಂಬವಾಗಿ ಮುಗ್ದೋಯ್ತು, ಇನ್ ಆ ಸೈಕೋ ಕಿಲ್ಲರ್ದು ಬಾಕ್ಸ್ ನ ಏನಕ್ಕೆ ಎತ್ತಾರೆ ಅಂತ ಒಂದ್ ಐಡಿಯಾನಲ್ಲಿ ತಗೊಂಡೋಗಿ ಹಾಕ್ಬಿಟ್ಟ. ಎಲ್ಲ ಮುಗೀತಲ್ವಾ, ಇನ್ನೇನಿಲ್ಲ ಅಂತಾನೆ ಅನ್ಕೊಳ್ಳೋದು. ಬಟ್ ಇದಕ್ ಮೇಲೇನೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಅದ್ ಯಾಕೆ ಏನು ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಆ ದೇಶದ ಪ್ರೆಸಿಡೆಂಟೇ ಡೈರೆಕ್ಟ್ ಆಗಿ ಕೇಸ್ ಒಳಗಡೆ ಇಳಿದ್ಬಿಟ್ಟಿದ್ದಾರೆ. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಏನ್ ಮಾಡ್ಕೊಂಡಿದೀರಾ ಅಂತ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಬಂದು ಒಂದು ಮೀಟಿಂಗ್ ನ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ನಮ್ ಪೊಲೀಸ್ ಆಫೀಸರ್ ಆಪೋಸಿಟ್ ಒಬ್ರು ಇರ್ತಾರಲ್ವಾ ಟೀಮ್ಮೇಟ್, ಅವರೇ ಆ ಕೇಸ್ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಸೈಕೋ ಮೇಲೆ ಇರೋ ಮಾರ್ಕ್ಸ್ ಬಗ್ಗೆ, ಮುಖ್ಯವಾಗಿ ಈ ಸ್ಟಂಟ್ ಗನ್ ಅಂತ ಹೇಳ್ತಾರಲ್ಲ, ಒರಿಜಿನಲ್ ಬುಲೆಟ್ ಇರಲ್ಲ ಬಟ್ ಡಮ್ಮಿ ಬುಲೆಟ್ ತರ ಇರುತ್ತೆ, ಅದರಿಂದ ಶೂಟ್ ಮಾಡಿದಾಗ ಒಂದು ಗಾಯ ಬರುತ್ತೆ. ಆ ತರ ಒಂದು ಸ್ಟಂಟ್ ಗನ್ನು ಹೀರೋಯಿನ್ ಹತ್ರ ಇದ್ದಿರುತ್ತೆ. ಈಗ ಕ್ರೈಮ್ ನಡೀತದೆ ಅಂತ ಗೊತ್ತಾಗಿದ ತಕ್ಷಣ ಇವಳತನ ಫಸ್ಟ್ ಕ್ರೈಮ್ ಸ್ಪಾಟ್ ಗೆ ಹೋಗಿದ್ದು, ಇವಳತನ ಫಸ್ಟ್ ಅವನನ್ನ ಅಟ್ಯಾಕ್ ಮಾಡಿದ್ದು, ಹೊಡೆದಿದ್ದು ಎಲ್ಲ ಆಗಿದ್ದು. ಅದ್ರಲ್ಲೂ ಆ ವಯಸ್ಸಾಗಿರೋ ಸೈಕೋ ನಮ್ ಹೀರೋಯಿನ್ ಗೆ ಚಿಕ್ಕ ವಯಸ್ಸಲ್ಲೇ ಚಿತ್ರಹಿಂಸೆ ಬೇರೆ ಕೊಟ್ಟಿದ್ದಾನೆ. ಇನ್ ಇವಳು ಸುಮ್ನೆ ಇರ್ತಾಳ, ಇದೇ ಚಾನ್ಸ್ ಅಂತ ಹೇಳಿ ಅವಳೇ ಇದನ್ನೆಲ್ಲ ಮಾಡಿರೋದು, ಅವಳೇ ಸೈಕೋನ ಸಾಯಿಸ್ಬಿಟ್ಟಿರೋದು ಅಂತ ಎಲ್ಲ ಕಂಪ್ಲೀಟ್ ಆಗಿ ನಮ್ ಹೀರೋಯಿನ್ ಮೇಲೆ ಎತ್ತಾಕ್ತಾ ಇದಾರೆ. ಇನ್ನು ಸೆಂಟೆನ್ಸ್ ನ ಕೂಡ ಕಂಪ್ಲೀಟ್ ಮಾಡಿಲ್ಲ, ಅಷ್ಟೇ ನಮ್ ಪೊಲೀಸ್ ಆಫೀಸರ್ ಗೆ ಟೆನ್ಷನ್ ಆಗೋಯ್ತು. ಅಯ್ಯೋ ನಿನ್ನ ಅಮಾಯಕರೊಬ್ಬರು ಸಿಕ್ಬಿಡ್ಬಾರ್ದೆ, ಎಲ್ಲ ಎತ್ತಿ ಅವ್ರ ಮೇಲೆನೆ ಹಾಕ್ಬಿಡ್ತೀರಾ, ಅವಳೇ ಸಾಯಿಸಿದ್ಲು ಅಂತ ನಿಮ್ಗೆ ಹೆಂಗ್ ಗೊತ್ತು ಕನ್ಫರ್ಮ್ ಆಗಿ, ಆ ಕ್ರೈಮ್ ಸ್ಪಾಟ್ ಅಲ್ಲಿ ಅವಳು ಇದ್ಲು ಅಂತ ನೀವ್ ಇತರ ಹೇಳ್ತಾ ಇದ್ದೀರಾ. ಆದ್ರೆ ಕಂಪ್ಲೀಟ್ ಆಗಿ ಆ ಕೊಲೆ ಒಂದು ಸೈಕೋ ಕಿಲ್ಲರೇ ಮಾಡಿರೋದು, ಇದು ಸೈಕೋಪಾತ್ ಕೆಲ್ಸನೇ ಅಂತ ಹೇಳಿ ಅಷ್ಟು ದೃಢವಾಗಿ ಹೇಳ್ತಾ ಇದಾರೆ. ಇದನ್ನ ಕೇಳಿಸ್ಕೊಳ್ಳೋ
ಪ್ರೆಸಿಡೆಂಟ್ ಗೆ ಶಾಕ್ ಆಗೋಯ್ತು, ಇನ್ನು ಸೈಕೋ ಕಿಲ್ಲರ್ ಏನಪ್ಪಾ ಹೇಳ್ತಾ ಇದೆಯಾ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡು ಅಂದಾಗ ಇವಾಗ ನಮ್ಮ ಪೊಲೀಸ್ ಆಫೀಸರ್ ಒಂದು ವಿಷಯನ ತೋರಿಸಿ ಮಾತಾಡ್ತಾರೆ. ಇಲ್ಲಿ ನೋಡಿ, ಈ ಸೈಕೋ ಕಿಲ್ಲರ್ ಮೇಲೆ ಇಷ್ಟೊಂದು ಗಾಯಗಳಿದೆ ಅಲ್ವಾ, ಅದೆಲ್ಲ ಬಿಟ್ಬಿಡಿ, ಆದ್ರೆ ಮುಖ್ಯವಾಗಿ ಇಲ್ಲಾಗಿದೆ ನೋಡಿ, ಈ ಗಾಯನ ಸ್ವಲ್ಪ ಗಮನಿಸಿ ನೋಡಿ. ಈ ಗಾಯ ಆಗಿರೋ ಜಾಗ ಸಾಮಾನ್ಯವಾಗಿರೋ ಜಾಗ ಅಲ್ಲ. ಯೂಶುವಲ್ ಆಗಿ ಅಲ್ಲಿ ಕಟ್ ಮಾಡಿದ್ರೆ ಬ್ಲಡ್ ಜಾಸ್ತಿ ಬರುತ್ತೆ, ಬೇಗ ಸಾಯೋ ಚಾನ್ಸಸ್ ಇರುತ್ತೆ. ಅಲ್ಲಿ ಅವನು ಕಟ್ ಮಾಡಿದಾನೆ. ಕಟ್ ಮಾಡಿದ್ರೆ ಅವ್ನು ಸತ್ತಿದಾನಲ್ವಾ ಅಂತ ಇವ್ರು ಕೇಳಿದಾಗ, ಕಟ್ ಮಾಡಿದ್ಮೇಲೆ ಅವ್ನು ಸತ್ತಿಲ್ಲ, ಸತ್ತ ಮೇಲೆ ಅದನ್ನ ಕಟ್ ಮಾಡಿದಾನೆ ಅಂತ ಇಲ್ಲಿ ನಮ್ಮ ಪೊಲೀಸ್ ಆಫೀಸರ್ ಹೇಳ್ತಾನೆ. ನೈಟ್ ನಮ್ ಹೀರೋ ಹೆಂಗಲ್ಲ ಕೊಲೆಗಳನ್ನ ಮಾಡ್ದ ಅನ್ನೋ ತರ ತೋರಿಸ್ತಾರೆ. ಮೀನ್ಸ್ ಒಂದು ಕೊಲೆನ ಹೆಂಗ್ ಮಾಡ್ದ ಅಂತ ತೋರಿಸ್ತಾರೆ. ಅವ್ನ್ ಆಕ್ಚುಲಿ ಹೀರೋಯಿನ್ ಮೈ ಮೇಲೆ ಯಾವ ತರ ಗಾಯಗಳಿತ್ತು ಅದೇ ತರ ಗಾಯಗಳು ಇವ್ನ ಮೈ ಮೇಲೆ ಮಾಡಿರ್ತಾರೆ. ಪ್ಲಸ್ ನಮ್ ಹೀರೋಯಿನ್ ಗೆ ಕೂಡ ಅವ್ನ ಹತ್ರ ಒಂದ್ ಜಾಗದಲ್ಲಿ ಕೊಯ್ದಿರ್ತಾನೆ. ಆದ್ರೆ ನಮ್ ಹೀರೋ ನೈಟ್ ಆ ಕೊಲೆ ಮಾಡ್ಬೇಕಾದ್ರೆ ಅದನ್ನ ಮಾಡಿರೋದಿಲ್ಲ, ಮರ್ತೋಗ್ಬಿಟ್ಟಿರ್ತಾನೆ. ರಿಟರ್ನ್ ಅಲ್ಲಿಂದ ಮನೆಗೂ ಬಂದ್ಬಿಟ್ಟ, ಅದಾದ್ಮೇಲೆ ನೆನಪು ಬಂದು ಮತ್ತೆ ಹೋಗಿ ಆ ಜಾಗದಲ್ಲಿ ಕೊಯ್ದಿರೋದು. ಅಂದ್ರೆ ಅಷ್ಟ್ರಲ್ಲಿ ಅವ್ನು ಸತ್ತೋಗ್ಬಿಟ್ಟಿರ್ತಾನಲ್ವಾ, ಸೊ ಬ್ಲಡ್ ಬಂದಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ನಮ್ ಹೀರೋ ನೋಡ್ತಾನೆ ಇದ್ದ. ಅಷ್ಟೇ ಅಲ್ಲದೆ ಇನ್ನೊಂದು ಗಾಯನ ಕೂಡ ತೋರಿಸ್ತಾರೆ. ಅವನ ಕಾಲ್ ಮೇಲೆ ಒಂದು ತೊಡೆ ಮೇಲೆ ಸುಟ್ಟಿರೋ ತರ ಗಾಯ. ಆಕ್ಚುಲಿ ಇವಾಗ ಹೀರೋಯಿನ್ ಮೈ ಮೇಲೆ ಯಾವ ತರ ಎಲ್ಲ ಗಾಯ ಇತ್ತೋ ಇವನ್ ಮೇಲೆನೂ ಅದೇ ತರ ಇರ್ಬೇಕಂದ್ರೆ ಈ ಎಕ್ಸ್ಟ್ರಾ ಗಾಯ ಏನಕ್ಕೆ, ಆ ಸುಟ್ಟಿರೋ ಗಾಯ ಏನಕ್ಕೆ, ಆತರ ಹೀರೋಯಿನ್ ಮೈ ಮೇಲೆ ಇರ್ಲಿಲ್ಲ. ಅಂದ್ರೆ ಇವನ್ ಮೇಲೆ ಇದೆ ಅಂತಂದ್ರೆ ಅದನ್ನ ಆ ಕಿಲ್ಲರ್ ಸಾಯಿಸ್ದವನ್ ಯಾರೋ ಬೇಕಂತ ಮಾಡಿಲ್ಲ, ಬೇರೇನೋ ಗಾಯನ ಮಾಡಿದಾನೆ. ಅದನ್ನ ಮುಚ್ಚಿಡೋದಕ್ಕೋಸ್ಕರ ಆ ಲೈಟರ್ ನ ಯೂಸ್ ಮಾಡಿ, ಮೀನ್ಸ್ ಒಂದು ಲೈಟರ್ ನ ಯೂಸ್ ಮಾಡಿ ಆ ಗಾಯನ ಸುಟ್ಟಿದಾನೆ ಅಂತ ಹೇಳ್ತಾರೆ. ಇನ್ನು ನಿಮಗ್ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ, ಈಗ ಪೆನ್ಸಿಲ್ ಅಲ್ಲಿ ಏನೋ ಬರ್ದಿರ್ತೀವಿ, ಅದನ್ನ ಎರೇಸ್ ಮಾಡೋದಕ್ಕೆ ಎರೇಸರ್ ಇದೆ ಅಲ್ವಾ, ಅದೇ ತರನೇ ಇವನ್ ಮಾಡಿರೋ ಈ ತಪ್ಪು ಕೆಲ್ಸನ ಅನ್ಕೊಳ್ದೆ ಗಾಯ ಆಗ್ಬಿಟ್ಟಿದೆ, ಅದನ್ನ ಮರೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಆ ತರ ಸುಟ್ಟಿದಾನೆ ಅಂತ ಹೇಳ್ತಾರೆ. ಇನ್ನು ಕ್ಲಿಯರ್ ಆಗಿ ಆ ಸೈಕೋಗೆ ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಅವ್ನ್ ಇದನ್ನ ಅಷ್ಟು ನೀಟಾಗಿ ಮಾಡಿದಾನೆ ಅಂತ ಹೇಳ್ತಾರೆ. ಮತ್ತೆ ನಿಮ್ ಪಾಯಿಂಟ್ ಗೆ ಬರೋಣ. ಹೀರೋಯಿನ್ ಮಾಡಿದ್ದು ಅಂತ ನೀವ್ ಹೇಳ್ತಾ ಇದೀರಲ್ವಾ, ಹೀರೋಯಿನ್ ಗೆ ಆ ಸೈಕೋ ಮೇಲೆ ಕೋಪ ಇದ್ದಿದ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಕತ್ತಿಯಲ್ಲಿ ಎಲ್ಲೆಲ್ಲ ಚುಚ್ಚಕ್ಕಾಗುತ್ತೋ ಅಲ್ಲೆಲ್ಲ ಚುಚ್ಚಿ ಸಾಯಿಸ್ಬಿಡ್ತಾಳೆ. ರಿವೆಂಜ್ ಗೋಸ್ಕರ ಮಾಡಿದಿದ್ರೆ ಅವಳ ಆತರ ಮಾಡ್ಬೇಕಾಗಿತ್ತು. ಆದ್ರೆ ಈ ಕೊಲೆ ಇಷ್ಟು ಅಚ್ಚುಕಟ್ಟಾಗಿ ಅವಳ ಮೈ ಮೇಲೆ ಯಾವ ತರ ಮಾರ್ಕ್ ಆಗಿದ್ಯೋ ಅದೇ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿರೋನು ರಿವೆಂಜ್ ಗೋಸ್ಕರ ಹೆಂಗ್ ಮಾಡಕ್ಕೆ ಸಾಧ್ಯ, ಇದು ಖಂಡಿತ ಒಬ್ಬ ಸೈಕೋ ಮಾಡಿರೋದೆ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದಾರೆ. ಇನ್ ಸ್ಟಂಟ್ ಗನ್ ಯೂಸ್ ಮಾಡಿರೋದು ಹೀರೋಯಿನ್ ಅಂದ್ರೆ ನಿಜಾನೇ. ಆ ಚಿಕ್ಕ ಹುಡುಗಿನೂ ಹೇಳಿದ್ಲಲ್ಲ, ನಾನು ಕಾಪಾಡೋದಕ್ಕೆ ಆ ಯಕ್ಕ ಆ ಕಿಲ್ಲರ್ ಮೇಲೆಲ್ಲ ಹತ್ತಿ ನಿಂತ್ಕೊಂಡ್ಲು ಹಂಗೆ ಹಿಂಗೆ ಅಂತ. ಆ ಟೈಮ್ ಅಲ್ಲಿ ಆ ಗಾಯ ಆಗಿರ್ಬೋದು, ಬಟ್ ನಾನ್ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಹೀರೋಯಿನ್ ಅಂತೂ ಆ ಕೊಲೆ ಮಾಡಿಲ್ಲ ಅಂತ. ಕಂಪ್ಲೀಟ್ ಆಗಿ ಇವಾಗವರೆಗೂ ಕೇಸಲ್ಲಿ ಏನೆಲ್ಲ ನಮ್ಮ ಪೊಲೀಸ್ ಆಫೀಸರ್ ಕಂಡಿಡಿದ್ರು ಅದನ್ನೆಲ್ಲ ನೀಟಾಗಿ ಹೇಳಿ ಮುಗಿಸಿದ್ರು. ಅವಾಗೂ ಅಲ್ಲಿರೋರ್ಗೆಲ್ಲ ಡೌಟ್ ಕಡಿಮೆ ಆಗಿಲ್ಲ. ಇನ್ನೂ ಏನೋ ಒಂದು ಪಾಯಿಂಟ್ ಕ್ಲಾಶ್ ಆಗ್ತಾ ಇದೆ ಅಲ್ವಪ್ಪ. ಆ ಓಲ್ಡ್ ಸೈಕೋ ಇಂದ ಹೀರೋಯಿನ್ಗೆ ಆ ಟೈಮ್ ಅಲ್ಲಿ ಯಾವ ತರ ಎಲ್ಲ ಗಾಯ ಆಯ್ತು, ಯಾವ ತರ ಎಲ್ಲ ಚಿತ್ರಹಿಂಸೆ ಕೊಟ್ಟಿದ್ದ ಅಂತ ನಾವು ಮೀಡಿಯಾಗೆ ಆಗ್ಲಿ ಪಬ್ಲಿಕ್ ಗೆ ಆಗ್ಲಿ ಹೇಳಲೇ ಇಲ್ಲ. ಆ ವಿಷಯ ಗೊತ್ತಿರೋದು ಆ ಸೈಕೋಗೆ, ಅವಳಿಗೆ ಮತ್ತೆ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರನೇ. ಹಂಗಿರ್ಬೇಕಾದ್ರೆ ಯಾವನೋ ಆ ಸೈಕೋಗೆ ಹೆಂಗ್ ಈ ವಿಷಯ ಗೊತ್ತಾಗುತ್ತೆ, ಹೀರೋಯಿನ್ ಮೇಲೆ ಇರೋ ತರನೇ ಗಾಯ ಹೆಂಗೆ ಆ ಸೈಕೋ ಮೇಲೆ ಮಾಡಕ್ಕಾಗುತ್ತೆ, ವಯಸ್ಸಾಗಿರೋ ಸೈಕೋ ಮೇಲೆ ಮಾಡಕ್ಕಾಗುತ್ತೆ ಅಂತ ಕೇಳ್ತಾರೆ. ಅಂದ್ರೆ ಇವ್ರ ಫೈನಲ್ ಪಾಯಿಂಟ್ ಏನಂದ್ರೆ, ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಯಾರೋ ಒಬ್ರು ಇದನ್ನ ಮಾಡಿರೋದು ಅಂತ ಹತ್ರ ಕಂಡಿಡಿಯೋ ಸ್ಟೇಜ್ ಗೆ ಬಂದ್ಬಿಡ್ತಾರೆ. ಇದೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ನಮ್ ಹೀರೋಗಂತೂ ಕೆಳಗಡೆ ಮೇಲೆವರೆಗೂ ಫುಲ್ ಬೆವರ್ತಾ ಇರುತ್ತೆ. ಈ ಸೈಕೋ ನನ್ ತಲೆಯಲ್ಲಿ ಬಂದ್ ಕೂತ್ಕೊಂಡು ಅವ್ನ್ ಮಾಡೋದೆಲ್ಲ ಮಾಡ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾನೆ. ಆಮೇಲೆ ಸಿಕ್ಕಾಕೊಂಡ್ ಸಾಯೋದ್ ನಾನೇ ಅಂತ ಹೇಳಿ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾನೆ. ಇಷ್ಟೊತ್ತು ನಮ್ಮ ಪೊಲೀಸ್ ಆಫೀಸರ್ ಪ್ರತಿ ಒಂದ್ಸತಿನೂ ಸೈಕೋಪಾತ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಆ ಚೀಫ್ ಸೆಕ್ರೆಟರಿ ಆ ಲೇಡಿ ಕೂಡ ಅಲ್ಲೇ ತಾನೇ ಕೂತಿರ್ತಾರೆ. ಆ ಲೇಡಿ ಪ್ರತಿ ಸತಿ ನಮ್ ಹೀರೋ ಕಡೆನೆ ತಿರುಗಿ ನೋಡ್ತಾ ಇರೋದು. ಯಾಕಂದ್ರೆ ಅವ್ರಿಗೂ ಗೊತ್ತಾನೆ ಆ ಸೈಕೋಬ್ರೇನೆ ಇವ್ನ್ ಗಿಟ್ಟಿರೋದು ಅಂತ, ಇವ್ನೇನಾದ್ರೂ ಮಾಡಿರ್ಬೋದಾ ಅನ್ನೋ ತರ ನೋಡ್ತಾರೆ. ಆದ್ರೆ ಇಲ್ಲಿ ಕನ್ಕ್ಲೂಷನ್ ಏನು, ಇದನ್ನ ಆ ಹುಡುಗಿ ಅಂದ್ರೆ ನಮ್ ಹೀರೋಯಿನ್ ಮಾಡಿರೋದಲ್ಲ, ಯಾರೋ ಒಂದು ಸೈಕೋಪಾತ್ ಮಾಡಿರೋದು ಅಂತ ಹೇಳಿದ್ರೆ ಅದರಿಂದ ಪ್ರೆಸಿಡೆಂಟ್ ಕೂಡ ಸರಿ ಆಯ್ತು, ನೀವ್ ಹೇಳೋದೆಲ್ಲ ಕರೆಕ್ಟ್ ಆಗೇ ಇದೆ, ಆದಷ್ಟು ಬೇಗ ಅವನನ್ನು ಹುಡ್ಕೋ ಕೆಲ್ಸ ನೋಡ್ರಿ. ಇನ್ನೊಂದ್ ಏನಂದ್ರೆ ಸತ್ತಿರೋದು ಕೂಡ ಒಬ್ಬ ಸೈಕೋನೆ, ಅಂದ್ರೆ ವಯಸ್ಸಾಗಿರೋ ಸೈಕೋನೆ, ಅವ್ನ್ ಬದುಕಿರೋದ್ರಿಂದ ಏನು ಪ್ರಯೋಜನ ಇಲ್ಲ. ಬಟ್ ಕೊಲೆ ಅಂತ ಒಂದು ನಡೆದ್ಮೇಲೆ ಅಪರಾಧ ಮಾಡಿರೋರು ಒಬ್ರು ಇರ್ಲೇಬೇಕಲ್ವಾ, ಅಟ್ಲೀಸ್ಟ್ ಅವ್ರನ್ನಾದ್ರೂ ಕಂಡಿಡೀರಿ ಅಂತ ಹೇಳಿ ಪ್ರೆಸಿಡೆಂಟ್ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಪೊಲೀಸ್ ಆಫೀಸರ್ ಅವರ ಅಸಿಸ್ಟೆಂಟ್ ನ ಮಾತಾಡ್ಸ್ಕೊಂಡು ಹೋಗ್ತಾರೆ. ಏನಕ್ಕಂದ್ರೆ ನಮ್ಮ ಅಸಿಸ್ಟೆಂಟ್ ಇದಾರಲ್ವಾ, ಅವರ ತಂದೆ ಕೂಡ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಏನೋ ನಿಲ್ತಿದಾರೇನೋ ಯಾವ್ದೋ ಒಂದು ಭಾಗಕ್ಕೆ, ಅದಕ್ಕೋಸ್ಕರ ಮಾತಾಡ್ತಾ ಇರೋದು. ಅವ್ರಪ್ಪ ಯಾರಂತ ಕೂಡ ನಾವು ಆಲ್ರೆಡಿ ನೋಡ್ಕೊಂಡ್ ಬಂದಿದೀವಿ, ಬೇರೆ ಯಾರು ಅಲ್ಲ, ಫಸ್ಟ್ ಎಪಿಸೋಡ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ನೋಡಿರ್ತೀವಿ. ಈ ಓಲ್ಡ್ ಡಾಕ್ಟರ್ US ಇಂದ ಕೊರಿಯಾಗೆ ಬಂದಾಗ ಈ ತರ ಒಂದು ರೂಲ್ಸ್ ನ ತರಬೇಕು ಅಂತ ಹೇಳಿ ಆ ಜೆನೆಟಿಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ವಾ, ಅದ್ರಲ್ಲಿ ಜಡ್ಜ್ ಅಂತ ಒಬ್ರು ಕೂತಿದ್ರಲ್ವಾ, ಲಾಸ್ಟ್ ಅಂಡ್ ಫೈನಲ್ ಆಗಿ ವೋಟ್ ಮಾಡ್ಬೇಕಾಗಿತ್ತು. ಬಟ್ ಅವ್ರು ಬಂದ್ಬಿಟ್ಟು ಇಲ್ಲ ಈ ತರ ಒಂದು ರೂಲ್ಸ್ ತರಬಾರ್ದು ಅಂತ ಹೇಳಿದ್ರಲ್ವಾ. ಅದಕ್ಕೆ ಕಾರಣ ಕೂಡ ಲೇಡಿ ಕೇಳಿದಾಗ ನನ್ ವೈಫ್ ಪ್ರೆಗ್ನೆಂಟ್ ಆಗಿದ್ದಾಳೆ, ಇವಾಗ ಅವ್ಳು ಗುಟ್ಟೋ ಮಗು ಕೂಡ ಈ ತರ ಸೈಕೋಪಾತ್ ಅಂತ ಹೇಳ್ಬಿಟ್ರೆ ಎಲ್ಲಿ ನೀವು ಅಬಾರ್ಟ್ ಮಾಡಿಸ್ಬಿಡ್ತಿರೋ ಅಂತ ಹೇಳಿನೇ ನಾನ್ ನೋ ಅಂತ ಹೇಳಿದ್ದು ಅಂತ ಹೇಳಿದ್ರಲ್ವಾ, ಅವರೇ ಈ ಅಸಿಸ್ಟೆಂಟ್ ಅವರ ಅಪ್ಪ. ಇವಾಗ ಅವ್ರು ಕೂಡ ಯಾವ್ದೋ ಒಂದು ಭಾಗಕ್ಕೆ ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಇದಕ್ಕೂ ಮುಂಚೆ ಇಲ್ಲಿ ನಡೆದಿರೋ ವಿಚಾರಣೆನಲ್ಲಿ ಮಾಡಿರೋದೊಂದು ಸೈಕೋಪಾತಿ ಅಂತ ಹೇಳಿದ್ರು. ಮುಖ್ಯವಾಗಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಯಾರೋ ಮಾಡಿರ್ಬೇಕು ಅಂತ ಕೂಡ ಹೇಳ್ತಾ ಇದ್ರಲ್ವಾ. ಸೊ ನಮ್ ಹೀರೋಯಿನ್ ಬಗ್ಗೆ, ಹೀರೋಯಿನ್ ನ ಆ ಓಲ್ಡ್ ಸೈಕೋ ಹೆಂಗೆಲ್ಲ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ದ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ್ಗೆ ಹೆಂಗ್ ಗೊತ್ತಾಗುತ್ತೆ, ಎವಿಡೆನ್ಸ್ ರೂಮ್ ಬಂದಿದ್ರೆ ತಾನೇ ಗೊತ್ತಾಗುತ್ತೆ. ಹಂಗಾದ್ರೆ ಯಾರೋ ಎವಿಡೆನ್ಸ್ ರೂಮ್ ಗೆ ಬಂದು ಅದನ್ನ ಚೆಕ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಬಂದು CCTV ಫುಟೇಜ್ ಎಲ್ಲ ಚೆಕ್ ಮಾಡ್ತಾರೆ. ಇದೇ ನಮ್ ಹೀರೋ ಬೇರೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದು ಯಾರಿಗೂ ಗೊತ್ತಿಲ್ಲದೆ ಅಲ್ಲಿ ಬಂದಿದ್ರೆ ಅವ್ನ ಮೇಲೆ ಡೌಟ್ ಬರ್ತಾ ಇತ್ತು. ಬಟ್ ಇವಾಗ ನಮ್ ಹೀರೋ ಕೂಡ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ
ತಾನೇ ಕೆಲಸ ಮಾಡ್ತಿದ್ದಾನೆ, ಅಂದ್ರೆ ಎವಿಡೆನ್ಸ್ ರೂಮ್ ಅಲ್ಲಿ ತಾನೇ ಕೆಲಸ ಮಾಡ್ತಿದ್ದಾನೆ, ಅದರಿಂದ ಅವನ ಮೇಲೆ ಡೌಟ್ ಬಂದಿಲ್ಲ. ಯಾರು ಡೌಟ್ ಬರೋ ತರ ಇಲ್ವೇ, ಹಂಗಿದ್ರೆ ಹೆಂಗ್ ನಡೆದಿರ್ಬೋದು ಅಂತ ಮತ್ತೆ ಅದೇ ಕ್ವೆಶ್ಚನ್, ಅಂದ್ರೆ ನಮ್ ಹೀರೋಯಿನೇ ಮಾಡಿರ್ಬೇಕು ಅಂತ. ನಮ್ ಪೊಲೀಸ್ ಆಫೀಸರ್ ಏನಂದ್ರೆ ಆ ಕೊಲೆನ ನಮ್ ಹೀರೋಯಿನೇ ಮಾಡಿದ್ರೆ ಕೂಡ ಅದು ಅವಳ ಮೇಲೆ ಬರ್ದೇ ಇರೋ ತರ ಮಾಡ್ಬೇಕು, ಅದಕ್ಕೋಸ್ಕರ ಎವಿಡೆನ್ಸ್ ಕಲೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಸೊ ನಮ್ ಪೊಲೀಸ್ ಆಫೀಸರ್ ಮತ್ತೆ ನಮ್ ಹೀರೋ ಇಬ್ರು ಮತ್ತೆ ಚಿಕ್ಕ ಹುಡುಗಿನ ಮೀಟ್ ಮಾಡಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಆಲ್ರೆಡಿ ಅವ್ರು ಬೈದಲ್ಲೇ ಇರ್ತಾರೆ. ಇನ್ ನಮ್ ಪೊಲೀಸ್ ಆಫೀಸರ್ ಕೇಳ್ತಾರೆ, ಇಲ್ಲೋಡಮ್ಮ ಆಲ್ರೆಡಿ ಪೊಲೀಸರೆಲ್ಲ ಬಂದು ವಿಚಾರಣೆ ಮಾಡ್ಬಿಟ್ಟು ಹೋಗಿದ್ದಾರೆ, ನಾನ್ ಮತ್ತೆ ಕೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೊಂಡ್ಬೇಡ, ಅವತ್ತು ನೈಟ್ ಏನಾಯ್ತು ಅಂತ ಇನ್ನೊಂದ್ಸತಿ ಡೀಟೇಲ್ಡ್ ಆಗಿ ಹೇಳ್ಬಿಡು, ಮತ್ತೆ ಬಂದು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಈ ಸರ್ತಿ ಹುಡುಗಿ ಹೇಳೋದನ್ನ ಇವರು ವಿಡಿಯೋ ಕೂಡ ಮಾಡಿ ಇಟ್ಕೊಳ್ತಾರೆ. ನಮ್ಮ ಹೀರೋನೇ ವಿಡಿಯೋ ಕೂಡ ಮಾಡ್ತಾ ಇರೋದು. ಅವತ್ತು ನೈಟ್ ಆ ಸೈಕೋ ಬಂದು ಈ ಹುಡುಗಿನ ಜಾಗಕ್ಕೆ ಕರ್ಕೊಂಡು ಹೋದ್ನಲ್ವಾ, ಸುಮಾರು ವರ್ಷಗಳ ಹಿಂದೆ ನಮ್ ಹೀರೋಯಿನ್ ಕೂಡ ಸೈಕೋ ಇದೇ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ಸೊ ಇದೇ ಜಾಗ ಇರ್ಬೇಕು ಅಂತ ನಮ್ ಹೀರೋಯಿನ್ ಕಂಡು ಹಿಡ್ಕೊಂಡು ಆ ಜಾಗಕ್ಕೆ ಬಂದ್ಬಿಟ್ಲಾ. ಆ ಹುಡುಗಿನ ಅಟ್ಯಾಕ್ ಮಾಡಕ್ಕೆ ಅವ್ನು ಟ್ರೈ ಮಾಡಿದಾಗ ನಮ್ ಹೀರೋಯಿನ್ ಹೋಗಿ ತಡೆದಿದ್ದು. ನಮ್ ಹೀರೋಯಿನ್ ಕೂಡ ನೋಡೋದು ಸೈಡ್ ಗೆ ಹಾಕ್ಬಿಟ್ಟ. ಅದಾದ್ಮೇಲೆ ಆ ಹುಡುಗಿನ ಅಟ್ಯಾಕ್ ಮಾಡಕ್ ಹೋಗೋ ಟೈಮ್ ಅಲ್ಲಿ ಯಾರೋ ಹಿಂದ್ಗಡೆ ಸರಸರ ಅಂತ ಬರೋ ಸೌಂಡ್ ಕೇಳಿಸಿ ಲೈಟ್ ಆಗಿ ಸೈಕೋ ಡೈವರ್ಟ್ ಆದ್ನಲ್ವಾ, ಅವಾಗ ಹುಡುಗಿ ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿರೋ ಮಣ್ಣೆಲ್ಲ ಎತ್ತಿ ಅವ್ನ ಮೇಲೆ ಎರಚಿ ಓಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫುಲ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಕೆಳಗಡೆ ಫುಲ್ ಆಗಿ ಮಣ್ಣು ಫುಲ್ ತೇವ ಆಗಿರತ್ತಲ್ವಾ, ನಡಿಯಕ್ಕೆ ಹೆಜ್ಜೆ ಎತ್ತಿಡಕ್ ಆಗ್ತಾ ಇಲ್ಲ. ಹತ್ರ ಓಡ್ಬೇಕಾದ್ರೆ ಹುಡುಗಿ 2 ಶೂಗಳನ್ನ ಕೂಡ ಅಲ್ಲೇ ಬಿಟ್ಬಿಟ್ಟು ಪಕ್ಕದಲ್ಲಿ ಒಂದ್ ಸಣ್ಣ ಬಾಕ್ಸ್ ತರ ಇರುತ್ತೆ, ಓಡೋಗಿ ಬಾಕ್ಸ್ ಒಳಗಡೆ ಹೌಸ್ಕೊಂಡ್ಬಿಟ್ಲು. ಅದಾದ್ಮೇಲೆ ಆ ಹುಡುಗಿ ಹಿಂದ್ಗಡೆ ಬಂದಿರೋರು ಯಾರೋ ಒಬ್ರು ಆ ಶೂಸ್ ನ ಎತ್ಕೊಂಡ್ ಬಂದು ಹುಡುಗಿ ಬಾಕ್ಸ್ ಹತ್ರ ಇಟ್ಬಿಟ್ಟು ಆ ಹುಡುಗಿ ಮತ್ತೆ ಹೊರಗಡೆ ಬರಬಾರ್ದು ಅಂತ ಹೇಳಿ ಬಾಕ್ಸ್ ನ ಕೂಡ ಕ್ಲೋಸ್ ಮಾಡಿರ್ತಾರೆ. ಮೋಸ್ಟ್ಲಿ ನಮ್ ಹೀರೋನೇ, ಯಾಕಂದ್ರೆ ಆ ಸೈಕೋನ ಸಾಯಿಸಿದ್ದು ನಮ್ ಹೀರೋನೇ ಅಲ್ವಾ. ಸೊ ಆ ಹುಡುಗಿ ಯಾವ್ದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು, ನನ್ ಮುಖ ನೋಡ್ಬಾರ್ದು, ಪ್ಲಸ್ ಇಲ್ಲಿ ಏನ್ ನಡೆಯುತ್ತೋ ನೋಡ್ಬಾರ್ದು ಅನ್ನೋದಕ್ಕೋಸ್ಕರ ಬಾಕ್ಸ್ ನ ಮುಚ್ಬಿಟ್ಟ. ಅದಾದ್ಮೇಲೆ ಆ ಬಾಕ್ಸ್ ಅಲ್ಲಿ ಒಂದು ಸಣ್ಣ ಗ್ಯಾಪ್ ತರ ಇರುತ್ತೆ, ಆ ಗ್ಯಾಪ್ ಅಲ್ಲ ಹುಡುಗಿ ನೋಡಿದಾಳೆ, ಬಟ್ ಅವ್ರ ಮುಖ ನೋಡಿದ್ಲಾ ಇಲ್ವಾ ಅಂತ ಗೊತ್ತಿಲ್ಲ. ಮಳೆನಲ್ಲಿ ಆ ಕತ್ಲಲ್ಲಿ, ಅದ್ರಲ್ಲೂ ನಮ್ಮ ಹೀರೋ ಬೇರೆ ಬ್ಲಾಕ್ ಕಲರ್ ಹುಡಿ ಹಾಕೊಂಡಿದ್ದಲ್ವಾ, ಸರಿಯಾಗಿ ನೋಡಿಲ್ಲ ಅಂತ ಕಾಣಿಸುತ್ತೆ. ಅದ್ರಲ್ಲೂ ಬೇರೆ ಈ ತರ ಒಂದು ಪರಿಸ್ಥಿತಿಯಲ್ಲಿ ಎಂತವ್ರಿಗಾದ್ರೂ ಧೈರ್ಯ ಇರುತ್ತೆ ಫಸ್ಟ್ ಆಫ್ ಆಲ್ ನೋಡೋದಕ್ಕೆ. ಆ ಹುಡುಗಿ ಬೈದಲ್ಲ ಹಂಗೆ ಗಪ್ ಚುಪ್ ಅಂತ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಲು, ಸೌಂಡ್ ಕೂಡ ಮಾಡ್ದೆ. ಅದಾದ್ಮೇಲೆ ಹೊರಗಡೆ ತುಂಬಾ ಹೊತ್ತು ಜಗಳ ನಡೆದಿರುತ್ತೆ. ಅದಾದ್ಮೇಲೆನೆ ಯಾರೋ ಬಂದು ಬಾಕ್ಸ್ ಚಿಲ್ಕಾನ ತೆಗ್ದಿರ್ತಾರೆ, ಅವಾಗೂ ಅಷ್ಟೇ ಹುಡುಗಿ ಹೊರಗಡೆ ಬಂದಿಲ್ಲ. ಸ್ವಲ್ಪ ತಾದ್ಮೇಲೆ ಪೊಲೀಸ್ ಅವ್ರು ಬಂದು ಆ ಬಾಕ್ಸ್ ನ ತೆಗ್ದು ಈ ಹುಡುಗಿನ ಕಾಪಾಡಿರ್ತಾರೆ. ಈ ತರ ಈ ಹುಡುಗಿ ನಮ್ ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಅವರ ಆಪೋಸಿಟ್ ಅಲ್ಲೇ ಹುಡುಗಿ ಆಪೋಸಿಟ್ ಅಲ್ಲೇ ಕಿಚನ್ ಇರೋದು. ಅಲ್ಲಿ ನಮ್ಮ ಹೀರೋ ಏನೋ ಐಟಮ್ ನ ಎತ್ತಕ್ಕೆ ಅಂತ ಹೋಗಿರ್ತಾನೆ. ಆ ಟೈಮ್ ಅಲ್ಲಿ ಈ ಹುಡುಗಿ ಈ ಪೊಲೀಸ್ ಆಫೀಸರ್ ಹತ್ರ ಮಾತಾಡ್ಕೊಂಡು ನಮ್ ಹೀರೋ ಕಡೆ ತಿರುಗಿದ್ಲ. ಅಂತದ್ ನಮ್ ಹೀರೋ ಹತ್ರ ಏನ್ ನೋಡಿದ್ಲು ಅಂತ ಗೊತ್ತಿಲ್ಲ. ಇದಕ್ ಮೇಲೆ ಪೊಲೀಸ್ ಆಫೀಸರ್ ಕೇಳೋ ಒಂದೊಂದು ಕ್ವಶನ್ ಗಳು ಆನ್ಸರ್ ಮಾಡ್ತಾ ಇಲ್ಲ. ಬೇರೆ ಏನಾದ್ರು ಗಮನಿಸ್ದ, ಅಲ್ಲಿ ಯಾರು ನಿಂತಿದ್ರು, ಏನಾದ್ರು ಒಂದ್ ಸಣ್ಣ ಐಡೆಂಟಿಫಿಕೇಶನ್ ಇದ್ರೆ ಕೂಡ ಹೇಳು ಅಂದ್ರೆ ಹುಡುಗಿಗೆ ಹೇಳಕ್ ಮನ್ಸೇ ಬರ್ತಾ ಇಲ್ಲ. ಹಂಗೆ ಮೂಗ್ ಮೇಲೆಲ್ಲ ಪರ್ಚ್ಕೊಳ್ತಾಳೆ, ಬಾಯಿ ಮುಚ್ಕೊಂತಾಳೆ, ಈ ಕಡೆ ನೋಡ್ತಾಳೆ, ಆ ಕಡೆ ನೋಡ್ತಾಳೆ, ಅಮ್ಮ ನನ್ಗೆ ನಿದ್ದೆ ಬರ್ತಾ ಇದೆ ಅಂತ ಏನೋ ಒಂದು ಹೇಳಿ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾಳೆ. ಏನೋ ಒಂದ್ ನಿಜ ಗೊತ್ತು, ಬಟ್ ಅದನ್ನ ಹೇಳಕ್ಕೆ ಹುಡುಗಿ ಕೈಯಲ್ಲಿ ಆಗ್ತಾ ಇಲ್ಲ ಅಂತ. ಇವ್ರಿಗೆ ಅರ್ಥ ಆಯ್ತಾ ಏನೋ ಗೊತ್ತಿಲ್ಲ. ಸರಿ ಅಂತ ನಮ್ಮ ಪೊಲೀಸ್ ಆಫೀಸರ್ ನಮ್ ಹೀರೋ ಅಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಆ ಹುಡುಗಿ ಬಗ್ಗೆನೆ ಮಾತಾಡ್ಕೊಂಡ್ ಬರ್ತಾ ಇರೋದು. ಸೈಕೋ ಸಾಯ್ಸಕ್ಕೆ ಅಂತ ಬಂದವನು ಈ ಹುಡುಗಿನ ಮಾತ್ರ ಯಾಕೆ ಬಿಟ್ಬಿಟ್ಟು ಹೋಗ್ತಾನೆ? ಆ ಹುಡುಗಿನ ಕಾಪಾಡ್ಬೇಕು ಅಂತ ಟ್ರೈ ಮಾಡಿರೋರೆ ಯಾರೋ ಈ ತರ ಮಾಡಿರ್ಬೋದಲ್ವಾ? ನಿಜವಾಗ್ಲೂ ಒಂದ್ ಸೈಕೋನೇನಾ ಅನ್ನೋ ತರ ಡೌಟ್ ಏನೋ ಪೊಲೀಸ್ ಆಫೀಸರ್ಗೆ ಬಂದ್ಬಿಟ್ಟಿರುತ್ತೆ. ಈ ತರ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ವಿಚಾರಣೆ ಮಾಡಕ್ ಇಬ್ರು ಪೊಲೀಸ್ ಆಫೀಸರ್ ಹೋಗಿದ್ದಾರೆ ಅಂತ ಇಲ್ಲಿರೋ ನಮ್ಮ ಆಫೀಸರ್ಗೆ ಗೊತ್ತಾಗುತ್ತೆ. ಯಾರೋ ಕಾಲ್ ಮಾಡಿ ಹೇಳ್ತಾರೆ. ಸೊ ನಮ್ಮ ಪೊಲೀಸ್ ಆಫೀಸರ್ ಅಲ್ಲೋಗಿ ಎದ್ನೋ ಬಿದ್ನೋ ಅಂತ ಅಲ್ಲಿರೋರ್ನೆಲ್ಲ ಬೈತಾ ಇರ್ತಾರೆ. ಏನ್ ಕೆಲಸ ಮಾಡ್ತಾ ಇದೀರಾ ನೀವು? ಏನಕ್ಕೆ ಸುಮ್ನೆ ಬಂದು ಅವಳನ್ನ ಡಿಸ್ಟರ್ಬ್ ಮಾಡ್ತಾ ಇದೀರಾ? ಅವಳಲ್ಲ ಅಂತ ನಾನು ಹೇಳದ್ನಲ್ವಾ, ಮತ್ತೆ ಬಂದು ಕೇಳ್ತಾ ಇದೀರಾ? ಇಲ್ಲೋಡಮ್ಮ ಹೀರೋಯಿನ್, ನಿನ್ ಬಾಯಿಂದ ನೀನ್ ಹೇಳೋವರೆಗೂ ಅವ್ರಲ್ಲಿಂದ ಹೋಗೋದಿಲ್ಲ. ಏನಂತ ನೀನೇ ಹೇಳ್ ಕಳ್ಸು, ನೀನೇನು ಮಾಡಿಲ್ಲ ಅಂತ ಹೇಳು ಅಂದ್ರೆ ಏನು ಮಾತಾಡ್ತಲ್ಲ. ನಮ್ ಹೀರೋಯಿನ್ ಸೈಲೆಂಟ್ ಆಗಿ ಕೂತಿದ್ದಾಳೆ. ಇವಾಗ ಅವಳ ಕೆಲಸ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ಬೇಕು, ಅದನ್ನು ಹೇಳ್ತಾ ಇಲ್ವೇ? ಸೈಲೆಂಟ್ ಆಗಿ ಕೂತಿದ್ದಾಳೆ ಅಂದ್ರೆ ಏನ್ ಅರ್ಥ? ಇದರಿಂದ ನಮ್ ಪೊಲೀಸ್ ಆಫೀಸರ್ಗೆ ಡೌಟ್ ಬಂದ್ಬಿಡ್ತು, ಮೋಸ್ಟ್ಲಿ ಇವಳೇನಾದ್ರೂ ಕೊಲೆ ಮಾಡಿರ್ತಾಳ ಅಂತ. ಅಲ್ಲಿರೋರೆಲ್ಲ ನಮ್ ಪೊಲೀಸ್ ಆಫೀಸರ್ನೇ ಹೊರಗಡೆ ತಳ್ಬಿಟ್ರ. ಇಲ್ಲಿ ಬಂದ್ ನಮ್ ಹೀರೋ ಹತ್ರ ಹೇಳ್ತಾ ಇದಾರೆ, ಇಲ್ಲಿ ನೋಡೋ ಅವ್ಳು ಮಾಡೋದೆಲ್ಲ ನೋಡಿದ್ರೆ ಮೋಸ್ಟ್ಲಿ ಅವಳೇ ಕೊಲೆ ಮಾಡ್ದಂಗಿದೆ. ಆಲ್ರೆಡಿ ನಾವ್ ಪ್ಲಾನ್ ಮಾಡಿರೋದೇ ತಾನೆ. ಅವಳೇ ಮಾಡಿದ್ರೆ ಕೂಡ ಅವಳ ವಿರುದ್ಧವಾಗಿ ಅವಳು ಸಿಕ್ಕಾಕೊಳ್ತಾರೆ ಏನಾದ್ರು ಎವಿಡೆನ್ಸ್ ಇದ್ರೆ ನಾವ್ ಅದನ್ನ ಡಿಸ್ಟ್ರಾಯ್ ಮಾಡ್ಬೇಕು. ಯಾವ್ದೇ ಕಾರಣಕ್ಕೂ ಅವಳು ಸಿಕ್ಕಾಕೊಳಕ್ಕೆ ನಾವು ಬಿಡಬಾರ್ದು ಅಂತ ಮಾತಾಡ್ಕೊಂತಾರೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ನಿಮ್ಗೆ ಏನ್ ಅನಿಸ್ತಾ ಇದೆ? ನಮ್ಮ ಹೀರೋಯಿನ್ ಆಗ್ಲಿ ಅಥವಾ ಚಿಕ್ಕ ಹುಡುಗಿ ಆಗ್ಲಿ ನಮ್ ಹೀರೋನ ನೋಡಿರ್ತಾರ, ಅವನೇ ಅವತ್ತು ಕಾಪಾಡಕ್ ಬಂದಿದ್ದು ಅಂತ ಅವ್ರಿಗೆ ಗೊತ್ತಾಗಿರುತ್ತಾ? ಅಥವಾ ಅವತ್ತು ನೈಟ್ ನಿಜವಾಗ್ಲೂ ನಮ್ ಹೀರೋ ಕೊಲೆನೇ ಮಾಡಿಲ್ವಾ, ಹೀರೋಯಿನ್ ಏನ ಮಾಡಿದ್ದು? ಸುಮಾರು ಡೌಟ್ ಗಳು ಬರ್ತಾ ಇದೆ ಅಲ್ವಾ? ಸೊ ಈ ಡೌಟ್ ಎಲ್ಲ ಕ್ಲಾರಿಫೈ ಆಗ್ಬೇಕಂದ್ರೆ ನಾವು ನೆಕ್ಸ್ಟ್ ಪಾರ್ಟ್ ವರೆಗೂ ವೇಟ್ ಮಾಡಬೇಕು. ಇವತ್ತಿನ ಈ ಪಾರ್ಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನೆಕ್ಸ್ಟ್ ಬರೋ ಪಾರ್ಟ್ಸ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.